चल अकेला चल अकेला चल अकेला तेरा मेला पीछे छूटा राही चल अकेला चल अकेला चल अकेला चल अकेला तेरा मेला पीछे छूटा राही चल अकेला. ಓ ಒಬ್ಬಂಟಿ ಯಾತ್ರಿಕನೇ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರೋ. ನಿನ್ನ ಜೊತೆಗಿರೋರೆಲ್ಲ ಎಲ್ಲೆಲ್ಲೋ ಹೆಂಗೆಂಗೋ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ನೀನು ಪ್ರಯಾಣ ನಿಲ್ಲಿಸ್ಬೇಡ, ಹೋಗ್ತಾ ಇರು ಹಾಗಂತ ಒಬ್ಬ ಹಿಂದಿ ಕವಿ ಹೇಳಿದ. ಹಾಗೇನೆ ಹುಟ್ಟಿಂದ ಚಟ್ಟದ ತನಕ ಈ ಸೋಕಾಲ್ಡ್ ಬಾಳು ಬದುಕು ಅನ್ನೋ ಜರ್ನಿಲಿ ಮನುಷ್ಯ ಮುಖ್ಯನ ದಾರಿ ಮುಖ್ಯನ ಗೊತ್ತಾಗಲ್ಲ. ದಾರಿ ಹಾಗೆ ಇರುತ್ತೆ, ಪ್ರಯಾಣಿಕರು ಬಂದು ಹೋಗ್ತಾನೆ ಇರ್ತಾರೆ. ಬಸ್ ಅದೇ, ಪ್ಯಾಸೆಂಜರ್ಸ್ ಮಾತ್ರ ಬೇರೆ. ಪ್ರತಿಯೊಬ್ಬ ಪ್ಯಾಸೆಂಜರ್ದು ಒಂದೊಂದು ಕಥೆ. ಮಕ್ಕಳಾಗಿ ಹುಟ್ಟುತ್ತೀವಿ, ಕಳ್ಳನ ಮಕ್ಕಳಾಗಿ ಬೆಳಿತೀವಿ, ಆಮೇಲೆ ನಾಳೆ ನಮಗೂ ಪ್ರೀತಿ ಮದುವೆ ಎಲ್ಲ ಆಗಿ ನಮಗೂ ಮಕ್ಕಳು ಹುಟ್ಟುತ್ತವೆ. ನಂತರ ಮುದುಕರಾಗ್ತೀವಿ, ಸೊಂಟ ಬಗುತ್ತೆ, ಬಿಳಿ ಕೂದಲು ಬಂದು ಉದುರೋಗುತ್ತೆ. ನಾವು ತಿರ್ಗಾ ತಾಯಿ ಗರ್ಭದಿಂದ ಬಂದು ಮಕ್ಕಳ ಥರ ಭೂಮಿ ಗರ್ಭ ಸೇರ್ಕೋತೀವಿ. ಇದಿಷ್ಟು ಆಗೋದ್ರ ಒಳಗಡೆ ನಡೆಯೋ ನೋವು ನಲುವಿನ ಬಂಚು, ಈ ನೋವು ನಲುವಿನ ನೆನಪಷ್ಟೇ ಬದುಕು ಅಂತ ಅನ್ಬೋದು ಸರ್. 25 ಕಂತುಗಳ ಈ ಅಮೋಘ ಕಾರ್ಯಕ್ರಮದ ಬಸ್ಸನ್ನ ಓಡಿಸ್ಕೊಂಡ್ಬಂದವರು ನೀವು. ಥ್ಯಾಂಕ್ ಯು. ಇವತ್ತು ನೀವು ಪ್ಯಾಸೆಂಜರ್ ಆಗಿದ್ದೀರಿ, ನಾನು ಟೆಂಪರರಿ ಡ್ರೈವರ್ ಆಗಿದ್ದೀನಿ ಸರ್. ಗ್ರ್ಯಾಂಡ್ ಫಿನಾಲೆ 26ನೇ ಕಂತಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ Quikr.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ ಕೋಲಾ. ಕರೆಕ್ಟ್ ಆಗಿ ಹೇಳಿದೆ ಸರ್? ಸೂಪರ್. ನಿನ್ನೆ ನಿಮ್ಮ ಚಡ್ಡಿಯಿಂದ ಹಿಡಿದು ಬೆಲ್ ಬಾಟಮ್ ಪ್ಯಾಂಟ್ವರೆಗೆ ಬಂದ್ವಿ. ಈ ಸೈಕಲ್ ಗ್ಯಾಪಲ್ಲಿ ಆ ಏಜಿಗೆ ನಡಿಬೇಕಾದಂತಹ ಒಂದು ಪ್ರಮುಖ ಘಟನೆ ಹೆಚ್ಚಿಗೆ ಹೇಳಬೇಕಾ ಸರ್ ನಿಮ್ಗೆ? ಆ ಏಜ್ಗೆ ನಡಿಬೇಕಂತ ಪ್ರಮುಖ ಘಟನೆ ಅಂದ್ರೆ ಯಾವ್ದು ಸರ್? ಇಷ್ಟು ಚೆನ್ನಾಗಿದ್ದೀರಾ, ಬೀದಿಯಲ್ಲಿ ಹೋಗ್ತಾ ಇದ್ರೆ ಎಷ್ಟು ಕಣ್ಣುಗಳು ಬಿದ್ದಿತ್ತೋ, ಅಮ್ಮ ದಿನಾದೃಷ್ಟಿ ತೆಗಿತಿದ್ರೋ ಏನೋ ಈ ಕಾಳು ಹಾಕೋದಂತೀವಿ ಸರ್ ಆಚೆ ಕನ್ನಡದಲ್ಲಿ. ಹಂಗ ಹೇಳಿ ಸರ್, ಎಲ್ಲಿ ಕಾಳು ಹಾಕಿದ್ರಿ, ಯಾರಿಗೆ, ಹೇಗೆ, ಎಷ್ಟು ಕ್ವಿಂಟಾಲ್ ಹಾಕಿದ್ರಿ? ಅದೆಲ್ಲ ಇಲ್ಲ, ಹಂಗ್ ಕಾಳ ಕರೆಕ್ಟ್ ಸ್ಟ್ರೈಟ್ ಆಗೋ ಹಂಗ್ ಹೊಡಿಯೋದು. ಬುಲ್ಸೈ ಬುಲ್ಸೈ ಹೆಂಗೆ ಸರ್? ಮ್ಯಾಚ್ ಹೆಂಗೆ? ಗೇಮ್ ಪ್ಲಾನ್ ಹೆಂಗೆ? ಅದು ಏನು, ನಾವು ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ ಎಲ್ಲ ಹೋಗ್ತಾ ಇದ್ವಾ, ಆತರ BMS ಕಾಲೇಜಲ್ಲಿ ಉತ್ಸವ ಅಂತ ಇಂಟರ್ ಕಾಲೇಜ್ ಫೆಸ್ಟಿವಲ್ ನಡೆಯೋದು. ಅಲ್ಲಿ ನನ್ನ ಕಾಲೇಜಿನ ಪರವಾಗಿ ನಾನು ಹೋಗಿದ್ದೀನಿ ನನ್ನ ತಂಡದ ಜೊತೆ. ಅಲ್ಲಿ ಸುನೀತಾ ಆನಂದ್ ಸ್ವಾಮಿ ತಮ್ಮ ಆನಂದ್ ಸ್ವಾಮಿ ಅವ್ರ ಮಗಳು ಗಾಯಕಿ ಅವ್ರು NNKRV ಕಾಲೇಜ್ ಬಂದಿದ್ರು. ಅವ್ರ ಜೊತೆ ಒಂದು ಚೇರಿಂಗ್ ಟ್ರೂಪ್, ಅದಲ್ಲಿ ನನ್ನ ಪ್ರೆಸೆಂಟ್ ಹೆಂಡತಿ ಅರ್ಚನಾ ಅವರಿದ್ರು. ಹೀರೋಯಿನ್ ಎಂಟ್ರಿ, ಹೀರೋಯಿನ್ ಎಂಟ್ರಿ ಸ್ಲೋ ಮೋಷನ್ ಅಲ್ಲಿ. ಎಕ್ಸ್ಪ್ರೆಷನ್ ಅಲ್ಲಿ ಹೋದ್ವಿ, ಹಾಯ್ ಐಮ್ ರಮೇಶ್. ಅದಕ್ಕೆ ಮುಂಚೆ ಕೈ ಹಿಂಗಿತ್ತ? ಹೌದು, ಸ್ಟೈಲ ಸ್ವಲ್ಪ. ನೀವೇ ಅರ್ಚನಾ, ಹಿಂಗ್ ಬರ್ತೀವಿ ನಾವು, ಸ್ಟೈಲ ಬರ್ತೀವಿ. ಅಯ್ಯೋ ಅವರೇ ಬಂದ್ಬಿಟ್ರಿ ರೀ. Oh my God. Oh wow, Achu, come. ಇಪ್ಪತ್ತೈದು ವಾರಗಳ ಕಾಲ ಒಬ್ಬ ನಾಯಕರಾಗಿ ಮೆರೆದ್ರಿ. ನಾಯಕಿ ಯಾರು ಅಂತ ಇದೊಂದು ಖಾಲಿ ಇತ್ತು. ಅವ್ರಿಗೆ ನಾಯಕಿ ಯಾವಾಗ್ಲೂ ನಾನೇ. ಕೇಳಿಸ್ಕೊಳ್ಳಿ. ಯಾವತ್ತೂ ಅವ್ರು ಟೆಲಿವಿಷನ್ ಶೋ ಅವಾಯ್ಡ್ ಮಾಡ್ತಾರೆ. ಫಸ್ಟ್ ಟೈಮ್ ಐ ಥಿಂಕ್ ಐ ಹ್ಯಾವ್ ಕಮ್. ಥ್ಯಾಂಕ್ ಯು ಅಚ್ಚು. ಇದು ಯಾಕೆ ತಂದ್ರಿ? ಬಿಸಿಬೇಳೆ ಭಾತೆ ಯಾಕೆ ಬಂತು? ಅವ್ರದ್ದು ಫೇವ್ರೆಟ್ ಡಿಶ್. ಯಾವಾಗ ಊರಿಂದ ಬಂದ್ರೆ, ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರೆ ನಾವು ಮಾಡಿರೋದೇ ಬಿಸಿಬೇಳೆ ಭಾತ್. ಈಸಿ ಟು ಸರ್ವ್, ಈಸಿ ಟು ಮೇಕ್. ಒಂದು ನಿಮ್ಮ ಕೈಯಾರೆ ತಿನ್ಸಿ. ತಿನ್ಸಲ್ಲ ಇರ್ಲಿ, ನಾನು ತಗೊಳ್ತೀನಿ. ನೀವು ಹೀರೋಯಿನ್ ಮಧ್ಯೆ ವಿಲನ್ ತರ ನಿಂತಿದಿರಲ್ಲ ಸರ್, ಸ್ವಲ್ಪ ಜಾಗ ಕೊಡಿ ಸರ್ ನಮಗೆ. ಥ್ಯಾಂಕ್ ಯು ಸರ್. ರಿಯಲ್ ಲೈಫ್ ನಾಯಕಿಯನ್ನೇ ಕರ್ಸಿದೀವಿ. ಎಸ್ ಸರ್. ಅದು ಹೆಂಗ್ ನಡೀತು? ಮೊದ್ಲಿಗೆ ಹೆಂಗ್ ಹೋದ್ರಿ? ಇವ್ರು ಹೆಂಗ್ ನಿಂತಿದ್ರು? ಇವ್ರು ಏನ್ ಮಾಡ್ತಾ ಇದ್ರು? ಅದೇ ಹೇಳಿದಲ್ಲ, ಉತ್ಸವಕ್ಕೆ ಹೋಗಿದ್ವಿ, ಇವ್ರಲ್ಲಿ ನಿಂತಿದ್ರು, ಇವ್ರ ಹತ್ರ ಹೋದೆ ನಾನು. ಒಬ್ಬಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ನಾನು ರಮೇಶ್ ಅಂತ. ತುಂಬಾ ಬಹಳ ಆಟಿಟ್ಯೂಡ್ ಅವ್ರಿಗೆ ಅವಾಗೆಲ್ಲ. ಯಾ ಅಂದ್ರು ಅವರು, ಐ ಆಮ್ ರಮೇಶ್. ಸೊ ಅಂದ್ರು, ನಿಮ್ಮ ಹೆಸರು ಅರ್ಚನಾ ಅಂದ್ರು. ಆಮೇಲೆ ನಂಗೆ ಮಾತುಕತೆ ಎಲ್ಲ ಮತ್ತೆ ಮಾತಾಡ್ಕೊಂಡು ಶುರು ಮಾಡಿ ಸೋ ಅಂತ ಕೇಳಿ. ಅಯ್ಯೋ ಆರಾಮಾಗಿ ಹೇಳ್ತಾರೆ, ಅದೇನು ಐ ಆಮ್ ರಮೇಶ್. ಸೊ ಈಗ ಶುರು ಆಯ್ತು ಸರ್. ಆಮೇಲೆ ಒಂದ್ 3 ದಿನ ನಡೆಯುತ್ತೆ ಕಾಲೇಜ್ ಫೆಸ್ಟಿವಲ್. ಹಾಗೆ ಮತ್ತೆ ಅವಕಾಶಗಳು ಕಾಯ್ತಾ ಇರೋದು ಅವ್ರನ್ನ ಮೀಟ್ ಮಾಡಕ್ಕೆ. ಆ ಗ್ಯಾಂಗ್ ನ ಮೀಟ್ ಮಾಡಿದ್ವಿ. ಕೊನೆಗೆ ಹೆಂಗೋ ಒಂದು ಫೋನ್ ನಂಬರ್ ತಗೊಂಡ್ಬಿಟ್ಟೆ ಅವ್ರ ಹತ್ರ. ಫೋನ್ ನಂಬರ್ ಕೊಡಿ ಅಂದೆ. ವೈ ಅಂದ್ಲು. ಜಸ್ಟ್ ಲೈಕ್ ದಟ್.
ಅದೇನ್ ಕೊಟ್ರಿ ನೀವು? ಕೊಟ್ರು ನೋಡಿ, ಕೆಲವು ಟೈಮ್ ಮುಖ ಹೆಲ್ಪ್ ಆಗುತ್ತಲ್ಲ. ಆಯ್ತಾ, ಏನು ಪಪ್ಪ ಹಚ್ಚಿಂದ ಕೊಟ್ಟಿರ್ಬೇಕು ಅವರು. ಕೊಟ್ರು. ಇವ್ರ ಜೊತೆ ಮಾತಾಡೋದೇ ಟೆನ್ಷನ್ ಅಲ್ಲ, ಕೈಯೆಲ್ಲ ಬೆವರು. ಫೋನ್ ನಂಬರ್ನ ಫೌಂಟನ್ ಪೆನ್ ಅಲ್ಲಿ ಬರೆದಿಟ್ಕೊಂಡಿದ್ದೆ. ಈ ಟೆನ್ಷನ್ ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅದು 2 ನಂಬರ್ ಅಳ್ಸೋಗ್ಬಿಟ್ಟಿದೆ ಅಲ್ಲಿ. ಗೊತ್ತಿಲ್ಲ ಮನೆಗೆ ಅಯ್ಯೋ 2 ನಂಬರ್ ಕಾಣಿಸ್ತಾನೆ ಇಲ್ವಲ್ಲ ಅಂತ. ಆಮೇಲೆ ಇಂಜಿನಿಯರಿಂಗ್ ಬ್ರೈನ್ ಎಲ್ಲ ಯೂಸ್ ಮಾಡಿ ಪರ್ಮುಟೇಷನ್ ಕಾಂಬಿನೇಷನ್ ಏನ್ ಇರ್ಬೋದು, ಇದು ಇರೋದೇ 9 ನಂಬರ್, 1 ರಿಂದ 9. ಲಾಸ್ಟ್ ನಂಬರ್ ಚೇಂಜ್ ಮಾಡಿ ಟ್ರೈ ಮಾಡೋದು, ಎಲ್ಲೆಲ್ಲೋ ಹೋಗೋದು ಫೋನು. ಕೊನೆಗೆ ಆ ಕಡೆ ಇವ್ರ ವಾಯ್ಸ್ ಕೇಳಿಸ್ತಾ. 10ನೇ ಕ್ಲಾಸಲ್ಲಿ 7th ರ್ಯಾಂಕ್ ಬಂದಿದ್ದಕ್ಕೂ ಸಾರ್ಥಕ. ಗಣಿತ ಮೇಸ್ಟ್ರಿಗೆ ಒಂದು ನಿಮ್ಮೆಲ್ಲರ ಪರವಾಗಿ, ಗಂಡ ಹೆಂಡತಿ ಪರವಾಗಿ ನಮ್ದೊಂದು ನಮಸ್ಕಾರ. ಸೊ ಅವ್ರು ಸಿಕ್ಕಿದ್ರು ಫೋನಲ್ಲಿ. ನಂತರ ಫೋನ್ ಕಾಲ್, ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್. ಫೋನ್ ಕಾಲ್ಸ್ ರೆಗ್ಯುಲರ್ ಆಗಿ. ಅಲ್ಲ ಸರ್, ಒಂದ್ ಸ್ವಲ್ಪ ಸತ್ಯ ಹೇಳಿದ್ರು. ಪ್ಯೂರ್ ಫ್ರೆಂಡ್ಶಿಪ್ ಅಂದ್ರಲ್ಲ, ಅದಕ್ಕೆ 99 ಕಾಂಬಿನೇಷನ್ ನಂಬರ್ ಹೊಡಿತಾರೆ. ನೋಡಿ, ಅಲ್ಲೇ ಶುರು ಆಗೋದು ಅದು. ನೀವು ಒಪ್ತೀರಮ್ಮ ಇದು? ಹಂಗೆ ಶುರುವಾಗಿತ್ತು ಸರ್. ಫೋನ್ ಕಾಲಲ್ಲೇ ಗೊತ್ತಾಗಿರುತ್ತೆ ನಿಮ್ಗೆ. ಹೇಳಿ. So experienced he is. ನೀವು ಎಷ್ಟು ವರ್ಷ ಆಚು? ಹೌದು, that is true. I think about 4-5 years. 4-5 years ಪ್ಯೂರ್ ಫ್ರೆಂಡ್ಶಿಪ್ ಅಲ್ಲೇ ಇದ್ದು ಗುರುವೆ ಅದು. ಆಕ್ಚುಲಿ ಪ್ರೀತಿಲಿ ಅದ್ಭುತ ಘಟ್ಟನೆ ಅದು, ಹೇಳ್ಕೊಳಕ್ ಮುಂಚಿನ. ಹೌದು, ಅದು ಹೂ ಅಂತೀಯಾ ಅಂತ ಟೆನ್ಷನ್ ಇರುತ್ತಲ್ಲ. ರಿಜಿಸ್ಟರ್ ಆದ್ಮೇಲೆ ಆ ಮನೆಗೆ ಹೋಗ್ಬೇಕಲ್ಲ ಅನ್ನೋದೊಂದು. ಈ ಕಾಫಿ ಕಪ್ಪದೇನೋ ಒಂದು ಘಟನೆ ಕೇಳಿದ್ನಲ್ಲ, ಬಾಲ್ಕನಿ ಕಾಂಪೌಂಡ್ ಹಾರಿರೋ ಒಂದು ದಾಖಲೆ ಇದೆ ಸರ್ ನಿಮ್ದು? ಅದೇ ಇವರೇ ಹೇಳಿ. ಹೌದು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕಂಬೈನ್ ಸ್ಟಡೀಸ್ ಮಾಡ್ತಾ ಇದ್ವಿ, 3 of us. ಇವರು ರಾತ್ರಿ 12 ಗಂಟೆಗೆ ಫುಲ್ ದೊಡ್ಡ ಬೊಕೆ ಆಫ್ ಫ್ಲವರ್ಸ್ ತಗೊಂಡು ನಮ್ಮ ಮನೆಗೆ ಬಂದ್ರು. ಬಾಗಿಲು ತೆಗಿಯಕ್ಕಾಗಲ್ಲ, ಸೊ ಟೆರೆಸ್ ಅಲ್ಲಿಂದ ಜಂಪ್ ಮಾಡಿ ಬಂದ್ರು. ಅವಾಗ ಪ್ರೇಮ ನಿವೇದನೆ ಆಗಿತ್ತು? ಆಗಿತ್ತು ಆಗ್ತಾ ಇದಕ್ಕೆ ತಾನೇ ಬಿಟ್ಟೆ. ಇಲ್ಲಾಂದ್ರೆ ಬಾಲ್ಕನಿಲೇ ಔಟ್. ಹಂಗೆ ತಳದು. ಟೆರೆಸ್ ನ ಎಗ್ರಿ ಬಂದ್ರು. ಎಲ್ಲ ರೋಸಸ್ ಅಂಡ್ ಆಲ್ ಬ್ಯೂಟಿಫುಲ್ ಫ್ಲವರ್. ಹಿ ಇಸ್ ಅ ವೆರಿ ರೊಮ್ಯಾಂಟಿಕ್ ಮ್ಯಾನ್. ಸೊ ತುಂಬಾ ನೋಡಿದೀವಮ್ಮ, ಮುಖದಲ್ಲೇ ಇದೆ, ಪ್ರಿಂಟ್ ಹೊಡೆದು ಕಳ್ಸ್ಬಿಟ್ಟಿದೆ. ಇದ್ದಿದ್ದು ಲೂನಾ. ಆ ಲೂನಾ ಅಲ್ಲಿ ಬಂದು ದೊಡ್ಡ ಹೀರೋ, ಕೈಯಲ್ಲಿ ಒಂದು ಬೊಕೆ, ಮಧ್ಯರಾತ್ರಿ ಆ ಕಡೆ ಹತ್ತಿ ಮೇಲೆ ಹೋಗೋದು, ಇವ್ರು ಕಂಬೈನ್ ಸ್ಟಡಿ ಮಾಡ್ತಾರೆ, ಅವ್ರು ಮಾತಾಡ್ಕೊಂಡ್ ಬರೋದು. ಸೊ ಆಮೇಲೆ ಬಂದು ಮಾರ್ನಿಂಗ್ ಮೈ ಮದರ್ ವೋಕ್ ಅಪ್. ನಮ್ ತಾಯಿ ಎದ್ಬಿಟ್ಟು 3 ಜನ ಓದ್ತಾ ಇದ್ರಲ್ಲ, 4 ಕಾಫಿ ಕಪ್ ಹೆಂಗಿದೆ ಅಂತ ಕೇಳಿದ್ರು. ಅವಾಗ ಹೇಳ್ದೆ 2 ಕಪ್ ನಾನೇ ಕುಡ್ದೆ ಮಮ್ಮಿ ಅಂತ ಹೇಳ್ದೆ. ಬಟ್ ಲೇಟರ್ ಆನ್ ಐ ಬ್ರೋಕ್ ದ ನ್ಯೂಸ್ ಟು ಹರ್ ಅಂಡ್ ಐ ಟೋಲ್ಡ್ ಹರ್. ಒಳ್ಳೆ ಸುಳ್ಳೆ ಹೇಳಿದ್ರಿ, ಒಳ್ಳೆ ಗಂಡ ಸಿಕ್ರು. ಈ ಪ್ರಪೋಸಲ್ ಹೆಂಗಾಯ್ತು ಸರ್? ಯಾರು ಮೊದಲು ಪ್ರಪೋಸ್ ಮಾಡಿದ್ರು? ನೆನಪೇ ಇಲ್ಲ ಸರ್, ಯಾಕಂದ್ರೆ ತುಂಬಾ ನನಗಿದೆ ಇವರೇ ಪ್ರಪೋಸ್ ಮಾಡಿತ್ತು. He said, shall we get married? And I said, why not? And that was our ಅಷ್ಟೇ. ಈ ಒಂದು ಜರ್ಮನ್ ರಷ್ಯನ್ ಫ್ರೆಂಚ್ ಯಾವ್ದೋ ಒಂದು ಲೆಟರ್ ನ ಇವರು ಟ್ರಾನ್ಸ್ಲೇಟ್ ಮಾಡಿರೋ ದಾಖಲೆ ಇದೆ. ZTV is amazing, I tell you. ಪ್ರತಿಯೊಬ್ಬ ಹುಡುಗನ ಬೆವರಿದೆ, ಇದರಿಂದ ತುಂಬಾ ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ದಾರೆ ಇದನ್ನ. ಅಲ್ಲ ಸರ್, ಇದೆಲ್ಲ ಸುಮ್ನೆ ಇಲ್ಲ, ಆ ಟೈಮಲ್ಲಿ ಬರೋದು ಹುಚ್ಚಾಟಗಳು. ಹೇಳಿ ಸರ್ ಅದೇನದು? ಇಲ್ಲ, ಇದೇನು ನೋಡಿ, ಇದು ಯಾವ್ದೋ ರಷ್ಯನ್ ಮ್ಯಾಗಝೈನ್ ಸರ್ ಇದು. ಇದಕ್ಕೇನು ಅರ್ಥನೇ ಇಲ್ಲ. ಅದೇನೋ ವಾಜ್ನೆ ಅಂತಿದೆ, ನವಾಜ್ನೆ ಸ್ಟ್ವಾರಿ ಅಂತಿದೆ. ಇದು ಯಾವ್ದಕ್ಕೂ ಅರ್ಥನೇ ಇಲ್ಲ, ನನಗೂ ಅದ್ರ ಅರ್ಥ ಗೊತ್ತಿಲ್ಲ. ಬಟ್ ನಾನೇನ್ ಬರ್ದಿದ್ದೀನಿ ಅಂದ್ರೆ, ಇದರ ಅರ್ಥ ಇದು ಅಂತ ಇಷ್ಟ ಬಂದಂಗೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಇದೆಲ್ಲ ಹೇಳ್ತಾ ಇದೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಯಾವ್ದು ರಷ್ಯನ್ ನಲ್ಲಿ ಪ್ರೀತಿ ಇಲ್ಲ ಇದರಲ್ಲಿ. ನಾನು ತುಂಬಾ ಲ್ಯಾಂಗ್ವೇಜಸ್ ಬರ್ತೇನೆ. ಹೇಳಿ ಸರ್, ನೀವು ಓದಿ ಹೇಳಿ ಸರ್. ನೀವು L'astrodulaico munisamo salati satabotro Lekru bakra mitalayo saloto beto maya mula alilililili rodestimi salati sa babu hakada brakundiya themara so varjini tarjuka striyankata jarkuta babruwahana babruwan pulise finarlu ಭ್ರಯಾಂಗಾತ್ ಬಲಿ ಕೊಟ್ರೋ ಬಲಿ ತಗೊಂಡು ತಾಮ್ರ ಮಾರಿ ಓದಿ ಕೆಟ್ಟಿದೆ 0 ಒಂದೇ ಬಾ. ಇದರ ಅರ್ಥ ನಾನು ಹೇಳ್ತೀನಿ ಸರ್. ಫುಲ್ಲು ಸುಳ್ಳು ಹೇಳಿದಾರಮ್ಮ ಅಲ್ವಾ? ರಷ್ಯನ್ ಬಾರ್ಡರ್ ಅಲ್ಲಿ ಪ್ರೀತಿಸೋರ್ನ, ಕದ್ದು ಮುತ್ತು ಕೊಡೋರ್ನ, ಲವ್ ಲೆಟರ್ ಬರೆಯೋರ್ನ, ಕೈ ಹಿಡ್ಕೊಂಡು ತಿರ್ಗೋರ್ನ, ಇವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ರುಬ್ಬುತ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನ ಲವ್ ಲೆಟರ್ ಆಗಿ ಕನ್ವರ್ಟ್ ಮಾಡಿ ಪಟಾಯಿಸಿದಾರಲ್ಲ. ಇಷ್ಟು ವರ್ಷದ ನಂತರ ನಿಮ್ಗೆ ಇದನ್ನ ಡಿಕೋಡ್ ಮಾಡ್ಬೇಕು ಅಂತ ಅನ್ಸಲಿಲ್ಲ ನೀವು? ನಾ ಡಿಕೋಡ್ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಟ್ರೆ. ಆಮೇಲೆ ಈ ಹಾಳೆನ ಇಷ್ಟು ವರ್ಷ ಕಾಪಾಡಿದ್ದು ನೀವೆಂಥ ಸ್ನೇಹಿತರು, ಮತ್ತೆ ಎಷ್ಟು ಮೆಮೊರೀಸ್ ಇದೆ ನಿಮ್ಗೆ. ತುಂಬಾ ಕಷ್ಟ ಇದು ಉಳಿಸ್ಕೊಂಡಿರೋದಕ್ಕೆ ನೀವಿಬ್ರಿಗೂ ಒಂದು ನಮಸ್ಕಾರ. ಥ್ಯಾಂಕ್ ಯು. ಅಮ್ಮ, ತಾವು ಉತ್ತರ ಹಿಂದೂಸ್ತಾನದವರು, ಉತ್ತರ ಭಾರತದವರು. ಉತ್ತರ ಭಾರತ, ಎಸ್. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ದಾಲ್ ಫ್ರೈ ಹೋಗಿ ರಸಮ್ ಆಯ್ತು ಅನ್ನೋ ತರ ಒಂದು ಹಾಡು ಬರಿಬೋದು ನಾವೀಗ. ಹೆಂಗೆ ಈ ಕಾಂಬೋ ಹೇಗಿತ್ತು? ಫ್ಯಾಂಟಾಸ್ಟಿಕ್ ಸರ್ ಅದು. ಇಲ್ಲಾಂದ್ರೆ ನನಗೆ ರಾಜ್ ಕಪೂರ್ ಪರಿಚಯ ಆಗ್ತಿರ್ಲಿಲ್ಲ, ಶಾಂತಾರಾಮ್ ಪರಿಚಯ ಆಗ್ತಿರ್ಲಿಲ್ಲ, ಗುರುದತ್ ಪರಿಚಯ ಆಗ್ತಿರ್ಲಿಲ್ಲ, ಗಜಲ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದೆಲ್ಲವೂ ಎಕ್ಸ್ಪೋಸ್ ಆಗಿದ್ದು ಬಿಕಾಸ್ ಆಫ್ ಅರ್ಚನಾ. ಒಂದು ಇಡೀ ಸಂಸ್ಕೃತಿನೇ ಬಂದ್ಬಿಡುತ್ತಲ್ಲ ನಿಮಗೆ. ನಾನು ಹೇಳಿದಲ್ಲ ಗುರು, ನಮ್ಮ ಅಪ್ಪ ಅಮ್ಮನ ಕೇಸಲ್ಲಿ ಹೇಗೆ ಒಂದು ಲಾಟ್ರಿ ಸಿಕ್ಕಿದ ಹುಟ್ಟಿದಾಗ ನೆಕ್ಸ್ಟ್ ಲಾಟ್ರಿ ಸಿಕ್ಕಿದ್ದು ಇವ್ರು ನನಗೆ. ಬಂಪರ್ ಪ್ರೈಸ್.
Great. ಈಗ ಸೊಸೆ ಮುದ್ದು ಅಂತ ಕರೀತಾರೆ ಕನ್ನಡದಲ್ಲಿ. ಸೊಸೆ ಮುದ್ದು ಮುಂದಿದೆ. ಆ ದಿನಗಳನ್ನ ನೆನೆಸ್ಕೊಂಡು ನಿಮ್ಗೆ ಏನ್ ಅನ್ಸುತ್ತಮ್ಮ? ನಿಜವಾಗ್ಲೂ ನಮ್ಮ ಜನದಲ್ಲಿ ನಾನು ಹುಡುಕಿ ನಮ್ಮ ಮಗನಿಗೆ ಮದುವೆ ಮಾಡಿದ್ರೆ ಕೂಡ ಆ ಹುಡುಗಿ ಇಷ್ಟು ಇದು ಟ್ಯಾಲೆಂಟೆಡ್ ಆಗಿರ್ತಾಳೆ ಅಂತ ಇಲ್ಲ. ರಿಯಲಿ ದೊಡ್ಡ ಅತ್ತೆ ಸ್ಟೇಟ್ಮೆಂಟ್ ಇದು, ಚಪ್ಪಾಳೆ ಹೊಡೆಯಪ್ಪ. ಅಂತ ಹುಡುಗಿ ಸಿಕ್ಕಿದ್ದಾಳೆ. ನನಗೂ ತಕ್ಕ ಸೊಸೆ, ಅವನಿಗೆ ತಕ್ಕ ಹೆಂಡತಿ. ನಿಮ್ಮ ಇಡೀ ಕುಟುಂಬಕ್ಕೆ ಒಂದು ದೀರ್ಘದಂಡ ನಮಸ್ಕಾರ. ಥ್ಯಾಂಕ್ ಯು. ಈ ಸರ್ಪ್ರೈಸ್ ಕೊಡೋ ಗುಣಗಳು ತುಂಬಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದೌದು, ಅವ್ರಿಗೆ ತುಂಬಾ ಇದೆ. ಎಕ್ಸಾಂಪಲ್? ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನನಗೆ ಒಂದು ಬೊಕೆ ಕಳ್ಸಕ್ ಶುರು ಮಾಡಿದೆ ಲಾಂಗ್ ಬ್ಯಾಕ್ ಅವ್ಳ ಬರ್ತ್ಡೇಗೆ. ಟು ದ ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್ ಅಂತ ಹೂ ಮಾಡ್ತಾನಲ್ಲ ಅವ್ನು ಈ ತರ ಫೋನಲ್ಲಿ ಹೇಳಿದೆ. ಏನ್ ಬರಿಬೇಕು ಸರ್ ಅಂತ ಕೇಳಿದ್ರ ಅಮ್ಮ. ಟು ದ ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್ ಬರೀ ಅತಿ ಶ್ರೇಷ್ಠವಾದ ಹೆಂಡತಿಗೆ ಅಂತ. ಅವ್ರು ಅಲಕ್ಷ ಮಾಡ್ಬಿಟ್ರು, ಯಾರು ಹೆಂಡತಿರು ಕಳ್ಸೋದಿಲ್ಲ ಸರ್, ಬರೀ ಕಳಿಸ್ತಾರ, ಲವರ್ಸ್ ಕಳಿಸ್ತಾರ ಸರ್, ಪ್ರತಿ ವರ್ಷ ನಾನೇ ಕಳಿಸಿದ್ದೆ ನಿಮ್ ಪರವಾಗಿ ಅಂದ್ಬಿಟ್ಟು. ಪಾಪ ಇವತ್ತವರೆಗೂ ಒಂದ್ ಬೊಕೆ ಬರ್ತಾ ಇರುತ್ತೆ, ಟು ದ ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್ ಅಂತ. ಆಕೆಗೂ ಒಂದು ನಮಸ್ಕಾರ ಸರ್. ಥ್ಯಾಂಕ್ಸ್ ಟು ದಟ್ ಲೇಡಿ. ಇವರು ಎಲ್ಲ ರೊಮ್ಯಾಂಟಿಕ್, ಅವರೇ ಹೇಳಿದ್ರು. ಇದಕ್ಕೆ ಸಾಕ್ಷಿಯಾಗಿ ಇಬ್ರು ಮಕ್ಕಳು, ಒಬ್ಳು ಪುತ್ರರತ್ನಿ ನಿಹಾರಿಕಾ, ಪುತ್ರರತ್ನ ಅರ್ಜುನ್. ಹಸ್ಬೆಂಡ್ ಬಿಟ್ಬಿಡಿ, ಒಬ್ಬ ಅಪ್ಪ ಆಗಿ ಹೇಗೆ ಇವರು? ಐ ಥಿಂಕ್ ಈಸ್ ದ ಬೆಸ್ಟ್ ಫಾದರ್ ಇನ್ ದ ವರ್ಲ್ಡ್. ಡೆಫಿನೆಟ್ಲಿ ನನ್ನ ಮಕ್ಕಳು ಕೇಳಿ ಅವರು ಅದೇ ಹೇಳ್ತಾರೆ. ಅವ್ರನ್ನೇ ಕೇಳ್ಬಿಡೋಣ. ಲೆಟ್ಸ್ ವೆಲ್ಕಮ್ ನಿಹಾರಿಕಾ. ಓ ಶಿಜ್ಯಾ ಸೋನು. ವೆಲ್ಕಮ್ ಸೋನು. ನೈಸ್ ಟು ಹ್ಯಾವ್ ಯು ಆನ್ ದ ಶೋ. ಹಾಯ್ ಗೌರವ್. ದಿಸ್ ಇಸ್ ನಿಹಾರಿಕಾ, ನನ್ನ ಮಗಳು. ಏನಪ್ಪಾ ಕ್ಯಾಮ್ರಾ ಸರಿ ಇದೆಯಾ? ರೈಟ್. ನನ್ನ ಜೊತೆ ಆಕ್ಟ್ ಮಾಡಿದಾರಪ್ಪ ಅವರು ಒಂದು ಪಿಕ್ಚರ್ ಅಲ್ಲಿ. ಯಾವ್ದು? ಹಿಂದಿ 3 ವರ್ಷ ಅವಾಗ ನನ್ನ ಕೈಯಲ್ಲಿ ಒಂದು ಮಗು ಇರುತ್ತೆ. ಆ ಮಗು ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೆ ಸರ್, ಇಲ್ಲಿ ಬೆಳೆದು ಬಿಡ್ತಾಳೆ. ನಿಮ್ಗಿಂತ ಎಷ್ಟೊಂದು ಅರ್ಧ ಮುಕ್ಕಲ್ಲಿ ಉದ್ದ ಇರಬೇಕು. ಸ್ವಲ್ಪ ಚೀಟ್ ಮಾಡ್ತಾ ಇದ್ದೀನಿ ಇವತ್ತು. ಚೀಟ್ ಮಾಡ್ತಾ ಇದ್ದೀನಿ. ಅರ್ಜುನ್ ಬರಕ್ಕಾಗಿಲ್ಲ, ನನ್ನ ಮಗ ಬರಕ್ಕಾಗ್ಲಿಲ್ಲ. ನನಗೆ ಮ್ಯಾಕ್ಸಿಮಮ್ ಖುಷಿ ಸಿಗೋದು ಅವನ ಜೊತೆ ಕಾಲ ಕಳೆದಾಗ್ಲೆ. ಎಷ್ಟು ವಿಷಯಗಳು ಗೊತ್ತಿದೆ ಅವನಿಗೆ ಅಂದ್ರೆ, ಇವತ್ತು ಐ ವಿಶ್ ಈ ಕಮ್ ಆನ್. ಸೊ ಅವ್ನಿಗೆ ಇದೆಲ್ಲ ಇಷ್ಟ ಇಲ್ಲ, ಟಿವಿಯಲ್ಲಿ ಕಾಣಿಸ್ಕೊಳ್ಳೋದು ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ನೆನ್ನೆ ಹೇಳ್ತಿದ್ದೆ, ಡ್ಯಾಡಿ ಶುಡ್ ನಾಟ್ ಬಿ ರಿಚ್ ಅಂಡ್ ಫೇಮಸ್ ಡ್ಯಾಡಿ, ಶುಡ್ ಬಿ ರಿಚ್ ದಟ್ಸ್ ಆಲ್, ನಾಟ್ ಫೇಮಸ್ ಅಂತಿದ್ದ. ಆ ಥರ ಕ್ಯಾರೆಕ್ಟರ್ ಅವರು. ಅಂಡ್ ಇದು ಬಂದು ಅಪ್ಡೇಟೆಡ್ ವರ್ಷನ್ ಆಫ್ ಮೀ ಅಷ್ಟೇ. ಇದು 2014 ಮಾಡಲ್ ರಮೇಶೇ ಅದು. ಅದು ಬಂದು ನಾನು ಇಲ್ದೇ ಇರೋ ಅಷ್ಟೊಂದು ಫನ್ ಎಲಿಮೆಂಟ್ಸ್ ಎಲ್ಲ ಇರೋ ವ್ಯಕ್ತಿ ಗುರು ಅವನು ಅರ್ಜುನ್. ಗ್ರೇಟ್. ಅವನಿಗೆ ಒಂದು ದೊಡ್ಡ ಚಪ್ಪಾಳೆ. ರಿಯಲಿ. ಇವನ್ ಗೌರವ್, ಒಂದನವರ ಮಗ ಗೌರವ್ ಅಂತ, ಚಿಕ್ಕಪ್ಪ. ಹೌದು. ಸೊ ಓವರ್ ಟು ಸೋನು. ದೇ ಬೀನ್ ಸೇಯಿಂಗ್ ವೆರಿ ಕೈಂಡ್ ವರ್ಡ್ಸ್ ಅಬೌಟ್ ಮೀ, ಸೊ ಡೋಂಟ್ ಸ್ಪಾಯಿಲ್ ವೆಲ್ ಡಿಸರ್ವಿಂಗ್. ಅಲ್ಲ, ಅದೇ ಅಪ್ಪ ಕಡೆಯಿಂದ ನನಗೆ ಇವತ್ವರೆಗೂ ನೋ ಅನ್ನೋ ಪದ ಬಂದೇ ಇಲ್ಲ ಸರ್, ಬಂದೇ ಇಲ್ಲ. ನಾನು ಏನಾದ್ರೂ ಕೇಳಲಿ, ಮೊನ್ನೆ ಅಪ್ಪ ಪಲ್ಸರ್ ನಾನು ಲರ್ನ್ ಮಾಡ್ಬೇಕು ಓಡಿಸೋದು, ಓಕೆ ಎಲ್ಲ ಓಕೆ. ಹಿಂದೆಯಿಂದ ಅಮ್ಮಗೆ ದಗ್ 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 ಅಂತ ಹಾರ್ಟ್ ಬೀಟು, ಬಟ್ ಅಪ್ಪಗೆ ಎವ್ರಿಥಿಂಗ್ ಇಸ್ ಓಕೆ. ಟ್ರಿಪ್ಗೆ ಹೋಗ್ಬೇಕಾ ಹೋಗು, ಪಾರ್ಟಿಗೆ ಹೋಗ್ಬೇಕಾ ಹೋಗು, ನೋ ಪ್ರಾಬ್ಲಮ್, ಬಟ್ ಟೇಕ್ ಕೇರ್ ಅಷ್ಟೇ ಅವ್ರಿಗೆ. ನಾನು ಈ ಮಕ್ಳಿಗೆ ಏನ್ ಹೇಳಿದ್ದೀನಿ ಅಂತ ಸರ್, ಏನಾದ್ರು ಎಮರ್ಜೆನ್ಸಿ ಆಯ್ತು, ಏನೇ ಇರ್ಲಿ, ಅದು ತಪ್ಪು ನಿಮ್ ಕಡೆ ಇರಲಿ, ಮಾಡಬಾರ್ದು ಮಾಡ್ಬಿಡಿದ್ರೆ ಇರ್ಲಿ, ಏನೇ ಇದ್ರು ಫಸ್ಟ್ ನನಗೆ ನೀವು ಫೋನ್ ಮಾಡ್ಬೇಕು. ನಾನು ನಿಮ್ ಜೊತೆ ಇದ್ದೀನಿ, ಅದು ಏನಿದ್ರು ನಾನು ನಿಮ್ ಜೊತೆ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಆ ಟೆನ್ಷನೇ ಇಲ್ಲ ಅವ್ರಿಗೆ. ಏನೇ ಆದ್ರೂ ಕೂಡ ಫಸ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ, ನಂಗೆ ಗೊತ್ತದು ಅವ್ರ ಕಡೆ ತಪ್ಪುದು, ಅದರಿಂದ ಒಂದು ದೊಡ್ಡ ಸ್ಕ್ಯಾಂಡಲ್ ಆಯ್ತು, ಏನೋ ಒಂದು ಆಗುತ್ತೆ ಕೂಡ, ಅನಾಹುತ ಆಗುತ್ತೆ ಕೂಡ. ಬಟ್ ಸಲ ಅಪ್ಪನಿಗೆ ಎದುರ್ಕೊಂಡು ಬೇರೆ ಯಾರ ಹೋಗಲ್ಲ ಅವ್ರು, ಫಸ್ಟ್ ನನ್ನ ಹತ್ರನೇ ಬರ್ತಾರೆ. ಅಂದ್ರೆ ಅಪ್ಪ ಅಮ್ಮನ ಜೊತೆ ನಿಮ್ದು ಸಂಪರ್ಕ ಹೇಗಿರ್ಬೇಕು ಅಂದ್ರೆ, ನನ್ನ ಬೆಸ್ಟ್ ಫ್ರೆಂಡ್ ಇದು, ಏನ್ ಬೇಕಾದ್ರೂ ಹತ್ರ ಹೇಳ್ಬೋದು ಅಂತ ಅನಿಸ್ಬೇಕು. ಇಬ್ರು ಮಕ್ಕಳು ನಿಮ್ಗೆ ಗೊತ್ತಾ ಸರ್, ನನಗೆ ಹೊರಗಡೆ ಅಮ್ಮ ಹೇಳಿದ್ರು, ನಿಮ್ಮ ಅಪ್ಪ ಏನ್ ಮಾಡ್ತಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್. ಇವರಲ್ಲ, ಅವನು ಅರ್ಜುನ್. ಯಾರೋ ಹೊಸಬ್ರು ಸಿಕ್ಬಿಟ್ರೆ ನಮ್ಮ ಮಗ ಅಂತ ಗೊತ್ತಿಲ್ಲ ಅಂದ್ರೆ, ಅವ್ರು ಏನ್ ನಿಮ್ಮ ಅಪ್ಪ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ರಿಯಲ್ ಎಸ್ಟೇಟ್ ಏಜೆಂಟ್, ಒಂದೊಂದ್ಸಲ ಲೈಬ್ರರಿ ಇಟ್ಟಿದ್ದಾರೆ ಅಂತಾನೆ, ಅವ್ನು ಹೇಳೋದಲ್ಲ ಆಕ್ಟರ್ ಅಂತ. ಅದೆಲ್ಲ ಇಮಿಡಿಯೇಟ್ ಆಗಿ ಅವ್ರ ಮಾತುಕತೆ ಚೇಂಜ್ ಆಗ್ಬಿಡುತ್ತೆ, ಅವ್ರ ಟೋನ್ ಚೇಂಜ್ ಆಗ್ಬಿಡುತ್ತೆ, ಕಾನ್ವರ್ಸೇಷನ್ ಅಂದ್ಬಿಟ್ಟು ಅವನಾಗೆ ಮೇಂಟೈನ್ ಮಾಡೋದು. ನಾನ್ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ, ನಾನು ಕಾರ್ಪೆಂಟರ್ ಅಂತ ಹೇಳೋದು. ಇಷ್ಟೆಲ್ಲ ಕೇಳಿ ಒಂದಂತೂ ಹೇಳ್ಬೇಕು ಸರ್, ಈ ಹಿಂದಿನ ಹಳೆ ಅಪ್ಪಂದ್ರು, ಇವತ್ತಿನ ಅಪ್ಪಂದ್ರು, ನಾಳೆ ಆಗೋ ಅಪ್ಪಂದ್ರು ಎಲ್ಲರಿಗೂ ಒಬ್ಬ ಪರಮಾದ್ಭುತ ಅಪ್ಪ ಆಗಿ ರೋಲ್ ಮಾಡೆಲ್ಲ ಕಾಣಿಸ್ಕೊತಾ ಇದ್ದಾರೆ ವೇದಿಕೆಯಲ್ಲಿ. ಒಂದು ದೊಡ್ಡ ನಮಸ್ಕಾರ, ಜೊತೆಗೆ ಒಂದು ದೊಡ್ಡ ಚಪ್ಪಾಳೆ. ನೋಡಿದ್ರಿ ವೀಕ್ಷಕರೇ, ಇಷ್ಟು ತುಂಬು ಸಂಸಾರ, ಎಷ್ಟೋ ಜನರು ಸಂಸಾರ ಕರ್ಸಿದಿರಿ ಸರ್. ನಿಮ್ದೇ ಸಂಸಾರ ಎಷ್ಟು ಕಳೆಕಳೆಯಾಗಿ ಇಲ್ಲಿ ನಿಂತಿದೆ. ಯಾರದು ದೃಷ್ಟಿ ಬೆಳೆದ ಬೇಡ, ಒಂದ್ಸತಿ ಹೋಲ್ಸೇಲ್ ಆಗಿ ದೃಷ್ಟಿ ತೆಗೆದ್ಬಿಡ್ತೀನಿ ಸರ್. ಇವನು ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಸಿನಿಮಾ ಕನೆಕ್ಷನೇ ಇಲ್ಲ, ಯಾರಿಗೂ ಸಿನಿಮಾ ನೋಡ್ತಾರ ಅಪ್ಪ ಬಿಟ್ರೆ ಬೇರೆ ಯಾರಿಗೂ ಇಂಟ್ರೆಸ್ಟು ಇಲ್ಲ. ಇವನು ಒಬ್ಬನಿಗೆ ಒಂದು ಇಂಟ್ರೆಸ್ಟ್ ಇದೆ ಸಿನಿಮಾದಲ್ಲಿ, ಆಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾನೆ, ದೊಡ್ಡ ಡೈರೆಕ್ಟರ್ ಬಿಸ್ತಗೋ. ಅವರ ಮಾರ್ಗ ಇತ್ತು, ತಮಗೆ ಏನ್ ಬೇಕಾದ್ರೂ ಆಗ್ಬೋದಿತ್ತು. ನಟನೆ ಅನ್ನೋದು ಸೆಳೀತು.
ಆ್ಯಂಕರಿಂಗ್ ಮಾಡಿದ್ರಿ ದೂರದರ್ಶನಲ್ಲಿ, ಮೊಟ್ಟ ಮೊದಲ ಕ್ಯಾಮ್ರಾ ಅನುಭವ ನಮಗೆ ತಿಳಿದ ಮಟ್ಟಿಗೆ. ಅದು ಹೇಗೆ ಒಂದು ಜರ್ನಿ ನೋಡ್ಕೊಂಬರೋಣ. ಪರಿಚಯ ತುಂಬಾ ಮುಖ್ಯ. ನನ್ನ ಹೆಸರು ಥ್ಯಾಂಕ್ ಯು ಐ ಶೂಟಿಂಗ್. ಏನೇನು ಹೆಸರು? ಅಖಿಲಾಂಡ ಶಿವಸುಬ್ರಹ್ಮಣ್ಯ ಸ್ವಾಮಿನಾಥ ಗುರುಮೂರ್ತಿ ಶರ್ಮ ಅಂದ್ರೆ ನನ್ನ ತಾರ. ಬನ್ನಿ ನಗರ ಬೀದಿಗಳನ್ನ ಸುತ್ತೋಣ, ಯಾರನ್ನಾರು ಪರಿಚಯ ಮಾಡ್ಕೊಳ್ಳೋಣ. ಏನ್ ಸರ್ ನಿಮ್ಮ ಹೆಸರು? ರಾಜು ಅಂತ ಸರ್. ಆಟೋ ರಾಜು ಅಂತ ಕರೀಲಾ? ಇಲ್ಲ ಸರ್, ಇವತ್ತೇನೋ ಆಟೋ ಇದೆ ಆಟೋ ರಾಜು ಅಂತೀರ, ನಾನು ಬೀದಿಲಿ ಹೋದ್ರೆ ಬೀದಿ ರಾಜು ಅಂತೀರಲ್ಲ. ನೋಡಿ ಸರ್, ಪೆಟ್ರೋಲ್ ಬೆಲೆ 10 ರೂಪಾಯಿ 10 ಪೈಸೆ ಒಂದು ಲೀಟ್ರಿಗೆ. ನಾವು ತೊಗೊಂಡೋಗಿ ಬನಶಂಕರಿ ಥರ್ಡ್ ಸ್ಟೇಜಿಗೆ ಬಿಟ್ಟರೆ ಒಂದು ತಿರ್ಗಾ ಒಂದು ಬಾಡಿಗೆ ಹೊಡಿಬೇಕಾದ್ರೆ ಹನುಮಂತ ನಗರ ತನಕ ಖಾಲಿ ಬರ್ಬೇಕು ಸರ್. ಏನ್ ಸರ್ ಇವ್ರ ಹೆಸರು? ಇವ್ರ ಹೆಸರು ಅಮಿತಾಬ್ ಬಚ್ಚನ್ ಅಂತ ಇಟ್ಟಿದ್ದೀವಿ ಸರ್ ಇದಕ್ಕೆ. ಈ 4 ನಾಗರಾವ್ಗೆ ಡೈಲಿ ನೋಡ್ರಿ 5 ರೂಪಾಯಿ ಬೇಕು. ಹೆಂಗ್ರಿ ಮಾಡ್ತೀರಾ ಇದೆಲ್ಲ? ಇವತ್ತಿನ ಕೆಲಸ ಎಲ್ಲ ಮುಗೀತಾ? ಆರಾಮಾಗಿ ಮಾತಾಡ್ಬೋದಾ? ಇದು ಡೇ ಟೈಮ್, ಇದು ಪಾರ್ಟ್ ಟೈಮ್ ಅಷ್ಟೇ. BA ಮುಗಿಸಿದಾನಂತೆ, ತಬಲಾ ಬಾರಿಸ್ತಾನೆ, ವಯಲಿನ್ ಬಾರಿಸ್ತಾನೆ. 7ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ತಂದೆಯವ್ರು ನನಗೆ ಈ ಕೆಲಸ ಕಲಿಸ್ಬಿಟ್ಟು ಮಾಡ್ತಾನೆ, ಆವಾಗಿಂದನೂ ಮಾಡ್ತಾನೆ ಇದ್ದೀನಿ. ಮತ್ತೆ ಭೇಟಿ ಮಾಡೋಣ. ಇದು ಎಲ್ಲಿಂದ ಸಿಗ್ತಾ ಇದೆ? ಅಮೇಸಿಂಗ್ ಸರ್. ಇದು ಎಲ್ಲ ಹುಡುಕಿದಾರೆ ಸರ್. ಈ ಪರಿಚಯನ ಕಾರ್ಯಕ್ರಮ ಒಂದು ಶಂಕರ್ನಾಗ್ ನಡ್ಸ್ಕೊಡ್ತಾ ಇದ್ರು ಮೊದಲು. ಶಂಕರ್ ಅವ್ರು ಬಂದು ಬಿಸಿ ಆಗ್ಬಿಟ್ರು ಸಿನಿಮಾದಲ್ಲಿ. ಅವ್ರ ಬದಲಾಗಿ ಯಾರು ದೂರದರ್ಶನ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾಗ ನಾನೆಲ್ಲ ಸಿಕ್ಕಿ ಅವರಿಗೆ. ನಾನು ಹೇಗೆ ಬಿದ್ರಿ ಅವ್ರ ಕಣ್ಣಿಗೆ? ಇದೇ ಈ ಅರ್ಚನಾ ಸಿಕ್ಕಿದ್ರಲ್ಲ, ನಾನು ಈಗ ಕಾಲೇಜ್ ಇಂಟರ್ ಕಾಲೇಜ್ ಫೆಸ್ಟಿವಲ್ ಅಲ್ಲೂ ಅದನ್ನೇ ಹೇಳೋದು, ಕೇರ್ಫುಲ್ ಆಗಿರಿ, ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ ಎಲ್ಲ ಡೇಂಜರಸ್ ಪ್ಲೇಸಸ್, ಫ್ಯೂಚರ್ ಲೈಫು ಇಲ್ಲೇ ಸಿಗುತ್ತೆ, ಫ್ಯೂಚರ್ ವೈಫು ಇಲ್ಲೇ ಸಿಗುತ್ತೆ ಅಂತ. ಸ್ಟೇಜಲ್ಲಿ ಏನೋ ಮಾಡ್ತಾ ಇದ್ದೆ, ಅಲ್ಲಿ ಜಡ್ಜ್ಗೆ ನಾನು ಮಾಡಿದ್ದು ವಿಷಯ ಇಷ್ಟ ಆಗೋಯ್ತು. ರೇಡಿಯೋಲ್ ಮಾಡ್ತೀರಾ ಅಂದ್ರು, ಹ್ಞೂ ಅಂದೆ. ರೇಡಿಯೋಲ್ ಅದನ್ನ ಮಾಡಿದೆ. ಟಿವಿಯಲ್ಲಿ ಮಾಡ್ತೀರಾ ಅಂದ್ರು, ಹ್ಞೂ ಅಂದೆ. ಟಿವಿಯಲ್ಲಿ ಬಂತು. ಅದನ್ನ ದೀಪಾವಳಿ ದಿನ ಯಾರು ನೋಡಿದಾರೆ, ಸಿನಿಮಾದಲ್ಲಿ ಮಾಡ್ತೀಯ ಅಂದ್ರು, ಹ್ಞೂ ಅಂದೆ. ಕೇಳಿದಕ್ಕೆಲ್ಲ ಹೂ ಅಂತಿದ್ದೆ ಗುರುವೆ. ನಾನು ಎಲ್ಲದಕ್ಕೂ ಟ್ರೈ ಮಾಡ್ತೀರಾ, ಎಲ್ಲದಕ್ಕೂ ಅದೆಲ್ಲ ಕ್ಲಿಕ್ ಆಗೋಯ್ತು. ಸಂತೆಯಲ್ಲಿ ಎತ್ತಾಕೊಂಡೋದು ಗೊಂಬೆ ಆಗ್ಬಿಟ್ರಿ ನೀವು. ಈ ಕೆಲವು ಕಂತುಗಳನ್ನ ನೋಡಿ ನಮ್ಮ ಭಾರತ ಕಂಡ ಅತ್ಯದ್ಭುತ ನಿರ್ದೇಶಕ ಕೆ ಬಾಲಚಂದರ್ ಅವರಿಂದ ನಿಮಗೆ ಫೋನ್ ಬರುತ್ತೆ. ಹೌದು, ಅಲ್ಲಿಂದ ಸಿನಿಮಾ ಬಂಡಿ ಏರಿದ್ರಿ. ಓಕೆ, ಚೆನ್ನೈಗೋ ಎಲ್ಲಿಗೋ ಹೊರಟ್ರಿ. ಬ್ಯಾಗಿಗೆ ಒಂದೆರಡು ಅಂಡರ್ವೇರು, ಬನೀನು, ಪ್ಯಾಂಟು, ಚೆನ್ನಾಗಿ ಒಂದೆರಡು ಟಾಪ್ ಹಾಕೊಂಡು ಒಂದು ಶೂಗಿ ಪಾಲಿಶ್ ಮಾಡ್ಕೊಂಡು ಹೋಗಿರ್ತೀರಿ. ತಲೆ ತೊಳೆದು ನಿಂತ್ಬಿಟ್ಟಿದ್ರೆ 2ರಲ್ಲಿ ಒಂದಿಲ್ಲ, 2ರಲ್ಲಿ ಒಂದೇ ನಾನು ನಟ ಅನ್ನೋದು ಫಿಕ್ಸ್ ಮಾಡ್ಕೊಂಡೆ ಹೊಟ್ಬಿಟ್ರ? ಆ ಥರ ಇಲ್ಲವೇ ಇಲ್ಲ ಸರ್. ನಾನು ಆ ಥರ ದೊಡ್ಡದಾಗಿ ಯೋಚನೆ ಮಾಡೇ ಇಲ್ಲ, ಇದು ಮಾಡ್ಲೇಬೇಕು. ಇನ್ಫ್ಯಾಕ್ಟ್ ನಾನು ಸರ್ಪ್ರೈಸ್ ಆಯ್ತು ಕೆಲವು ಗೆಳೆಯರಲ್ಲಿ ಬಂದಾಗ, ಯಶ್ ಬಂದಾಗ, ಯಶ್ ಹೇಳಿದ್ ಸರ್ ನಾನು ಇಲ್ಲ ಸರ್ ಕಟ್ಔಟ್ ನಿಲ್ಲಿಸ್ತೀನಿ ಅನ್ಕೊಂಡು ಬಂದೆ ಸರ್ ಅಂತ ಹೇಳಿದಾಗ ನನಗೆ ವಾವ್ ಅನಿಸ್ತು. ನಾವು ಹತ್ರ ಬಂದಿಲ್ಲ. ಒಂದು ಗುರುವೆ ಕೈಯಲ್ಲಿ ಏನಾದ್ರು ಕೆಲಸ ಸಿಗ್ಬಿಟ್ಟು, ಏನೇ ಕೆಲಸ ಇರಲಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಮಾತ್ರ ಇತ್ತು. ಅದು ಏನೇ ಇದ್ರು ಸರಿ, ಅದು ಸಿನಿಮಾನೇ ಆಗ್ಬೇಕು ಅಂತಿಲ್ಲ. ಯಾರಾದ್ರೂ ಏನಾದ್ರು ಕೆಲಸ ಕೊಟ್ಟಿದ್ರೆ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನೋದು ಮಾತ್ರ ನಮ್ಮ ಗುರಿ ಅಷ್ಟೇ. ಅದನ್ನ ನೀವು ಅಚ್ಚುಕಟ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲು ಸರ್ ನಿಮ್ ಲೈಫ್ ಸೂಪರ್ ಆಗಿದೆ. ವಾಟ್ ಅ ಸ್ಟೇಟ್ಮೆಂಟ್. ನಿನ್ನೆ ಚೆನ್ನಾಗಿದ್ರೆ ಇವತ್ತು ಚೆನ್ನಾಗಿರುತ್ತೆ, ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರ್ತೀವಿ. ನಮಸ್ಕಾರ ಸರ್ ನಿಮ್ಗೆ. ಒಬ್ಬ ಇಂಜಿನಿಯರ್ ಗಂಡ ಬೇಕಿತ್ತ, ಒಬ್ಬ ಆಕ್ಟರ್ ಗಂಡ ಬೇಕಿತ್ತ? ನಿಮ್ಮ ಆಯ್ಕೆ ಏನಿತ್ತು ಅವಾಗ? ಐ ಥಿಂಕ್ ವಾಟ್ ಎವರ್ ಹಿ ಈಸ್ ವಂಡರ್ಫುಲ್. ಎಲ್ಲಾ ವಿಷಯದಲ್ಲೂ ಬಚಾವಾಗ್ಬಿಟ್ಟಿದ್ದಾರೆ ಸರ್ ಎಲ್ರು. ಈ ಸಿನಿಮಾ ಯಾನದಲ್ಲಿ ನಿಮ್ಮ ಶುರುವಾತಿನ ದಿನಗಳಲ್ಲಿ ಜೊತೆಗಿದ್ದಂಥವರೊಬ್ರು ವೇದಿಕೆಗೆ ಬರ್ತಾರೆ, ಸ್ವಾಗತಿಸೋಣ. ನಿಮ್ಗೆ ಕಾಯ್ತಿದ್ದೆ ಸರ್. ನಮ್ಮ ನಾಡು ಕಂಡ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ರು PH ವಿಶ್ವನಾಥ್ ಅವರು. ಒಳ್ಳೆ ಪಾಯಿಂಟ್ ಅಲ್ಲಿ ತಂದಿದ್ದೀರಾ ವಿಶ್ವನಾಥ್ ಅವ್ರನ್ನ. ನಾನು ಪರ್ಸನಲ್ ಥ್ಯಾಂಕ್ಸ್ ಅವ್ರು ಹೇಳ್ಬೇಕು. ಬಿಕಾಸ್ ನಾನು ಚೆನ್ನೈಯಲ್ಲಿ ಆಲ್ಮೋಸ್ಟ್ 6 years ಇದ್ದಾಗ ಒಂದು ತಮಿಳ್ ಫಿಲ್ಮ್ ಮಾಡಿದೆ, ಹಿಟ್ ಆಗೋಯ್ತು. ಕಂಟಿನ್ಯೂಸ್ ತಮಿಳ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಸತತವಾಗಿ ನನ್ನ ಚಿತ್ರಗಳನ್ನ ಕೊಟ್ಟು ಕನ್ನಡ ಜನಿಸಿದ ಒಂದು ಸಂಪರ್ಕದಲ್ಲಿ ಇಟ್ಟವರು ಅಂದ್ರೆ ವಿಶ್ವನಾಥ್ ಅವರು. ವರ್ಷಕ್ಕೆ ಒಂದು ಫಿಲ್ಮ್ ಕೊಡೋದು ನನಗೆ, ಯಾವ್ದಾ ಒಂದು ಫಿಲ್ಮ್ ಬಂದ್ಬಿಡೋದು. ಅರಗಿಣಿ, ಶ್ರೀಗಂಧ ಎಲ್ಲ ಇವ್ರ ಚಿತ್ರಗಳು ಮಾತ್ರ. ಒಂದು ಕನ್ನಡ ಫಿಲ್ಮ್ ಒಂದು ವರ್ಷಕ್ಕೆ, ಮುಸುಕು. ಈ ಕನ್ನಡ ಆಡಿಯನ್ಸ್ ಜೊತೆ ಟಚ್ ಅಲ್ಲಿ ಇರೋ ಕಾರಣನೇ ಇವ್ರ ಚಿತ್ರಗಳು. ಅದೆಲ್ಲ ಅದ್ಭುತ ಚಿತ್ರಗಳು. ಪಂಚವೇದ ಅಂತ ನಾವು ಮರೆಯೋಕ್ಕಾಗಲ್ಲ. ಪಂಚವೇದ ನಾವು ಸಿನಿಮಾ ಮಾಡಿದ್ವಿ ಅಂತ ಅನ್ಕೊಳ್ಳಲ್ಲ ನಾವು. ಇವರು ಹುಡುಗರು ಮೋಸ್ಟ್ಲಿ ಅವಾಗ ನಾನು ಸ್ವಲ್ಪ ಹುಡುಗನೆ, ನಮ್ ಜೊತೆ ಎಲ್ಲ ಟೀಮು ಹುಡುಗರೇ. ಸುಮ್ಮನೆ ಅದೊಂಥರ ಆಟ ಆಡ್ಕೊಂಡು ಬಂದಂಗಿತ್ತು. ಬಟ್ ಸಿನಿಮಾ ಮಾಡ್ತಾ ಎಲ್ಲರಿಗೂ ತುಂಬಾ ಗಂಭೀರತೆ ಬಂತು. ಎಲ್ಲರೂ ಏನೋ ಚೆನ್ನಾಗಿ ಆಗ್ತಾ ಇದೆ ಅನ್ಕೊಂಡು ತುಂಬಾ ಸೀರಿಯಸ್ ಆಗಿ ಎಲ್ಲರೂ ಇನ್ವಾಲ್ವ್ ಮಾಡಿದ್ವಿ. ಬಟ್ ಇಡೀ ಸಿನಿಮಾನ ಆಟ ಆಡ್ಕೊಂಡೇ ಮಾಡಿದ್ದು ನಾವು ಸಿನಿಮಾ. ಮಧುಮಾಸ ಅಂತ ಒಂದು ಫಿಲ್ಮ್ ಮಾಡಿದ್ವಿ ಸರ್. ನಾನು ಫಸ್ಟ್ ಹೀರೋ ಆಗಿ ಮಾಡಿದ್ ಮಧುಮಾಸ. ನಾರಾಯಣ ಸ್ವಾಮಿ ಅವರು ಡೈರೆಕ್ಟರ್. ಇವರು ಅವಾಗ ಅಸೋಸಿಯೇಟ್. ಅಲ್ಲಿ ನಮ್ಮ ಕ್ಯಾಮರಾಮನ್ ಅವರು ಇದ್ರು. ಅವರು ಆ ಟೈಮಲ್ಲಿ RO ಫಿಲ್ಮ್ ಸರ್. RO ಅಂತ ಒಂದು ಫಿಲ್ಮ್ ಬರ್ತಾ ಇತ್ತು. 60 ASA ಫಿಲ್ಮ್ ಸರ್. ಫುಲ್ ಲೈಟ್ ಇದ್ರೆ ಮಾತ್ರ ಶೂಟಿಂಗ್ ಸಾಧ್ಯ. ಸ್ವಲ್ಪ ಒಂದು ಸಣ್ಣ ಮೋಡ ಬಂದ್ಬಿಟ್ರೆ ಶೂಟಿಂಗ್ ಮಾಡ್ತಾ ಇರಲಿಲ್ಲ. ನಮ್ಗೆಲ್ಲ ಫ್ರೀ, ನಾವು ಏನ್ ಕೆಲಸ ಇಲ್ಲ. ಮೋಡ ಹೋಗ್ಲಪ್ಪ ನಾವು ಮಾತುಕತೆ, ನಾವಿಬ್ರು ಮಾತಾಡ್ತಾ ಇರೋದು. ಸರ್ ನಂತರ ಒಂದು ಕತೆ ಇದೆ ಸರ್ ಅಂತ ಹೇಳಿದ್ರು. ಯಾವುದು? ಪಂಚಮವೇದ ಕತೆ. ಈ ಫ್ಯಾಂಟಾಸ್ಟಿಕ್ ಆಗಿದೆಲ್ಲ ಗುರು ಇದು.
ಇದು ನಾವ್ ಹೆಂಗಾರು ಮಾಡ್ಬೇಕು, ಸರ್ ಡೈರೆಕ್ಟ್ ಮಾಡ್ಬೇಕು, ನಾನು ಆಕ್ಟ್ ಮಾಡ್ಬೇಕು ಅಂತ ಈ ಮೋಡದ ಮರೆಯಲ್ಲಿ ಇದೆಲ್ಲ ಆಗಿ ಪಂಚವೇದ ಶುರು ಆಯ್ತು. ಬಹಳಷ್ಟು ಜನ ಹುಡುಗರು ಸೇರಿದಾಗ ಏನಾಗುತ್ತೆ, ಹುಡುಗರು 4 ಜನ ಸೇರಿದ ತಕ್ಷಣ ಬೇರೆ ಬೇರೆ ವಿಷಯ ಮಾತಾಡ್ತೀವಿ, ಇನ್ನೇನೋ ಮಾತಾಡ್ತೀವಿ. ಬಟ್ ನಾವು ಲಾಲ್ಬಾಗಲ್ಲಿ ಆ ಕಲ್ಲಿನ ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡು ನಾನು, ನಾಗೇಂದ್ರ ಶಾ, ನೀರ್ನಳ್ಳಿ ರಾಜು ಇವರು ಕುತ್ಕೊಂಡು ಸಿನಿಮಾ ಕತೆ ಮಾತಾಡ್ತಾ ಇದ್ವಿ. ಏನ್ ಸರ್ ಇದು ಲಾಲ್ ಭಾಗದಲ್ಲಿ ಪ್ರಪೋಸ್ ಮಾಡ್ತೀರಾ? ಒಂದ್ ಸಿನಿಮಾ ಗಾಡಿ ಏನೋ ಹಾಕ್ತೀರಾ? ಅದು ಕಬ್ಬನ್ ಪಾರ್ಕ್ ಸರ್, ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಅಕ್ಕ ತಂಗಿ ಸರ್ ಅವೆಲ್ಲ. ಪಂಚವೇದ ಸಿನಿಮಾ ಶುರು ಮಾಡಿದ್ವಿ ನಾವು. ಇವರು ಕುತ್ಕೊಂಡು ಕತೆ ಹೇಳಿದ್ರು. ಅದು ಕಲ್ಲು ಬಂಡೆ ಮೇಲೆನೆ, ನಂದಿ ಬೆಟ್ಟದ ಮೇಲೆ ಒಂದು ಕುತ್ಕೊಂಡಿದ್ವಿ, ಮೋಡ ಇತ್ತು, ಮಾತಾಡ್ತಾ ಕತೆ ಹೇಳಿದ್ವಿ. ಕತೆ ಹೇಳಿದ್ಮೇಲೆ ಆಯ್ತು ಸಿನಿಮಾ ಮಾಡೋದಂತ ಆಯ್ತು, ಎಲ್ಲ ಆಯ್ತು. ಪ್ರೊಡ್ಯೂಸರ್ ಒಪ್ಪಿದ್ದು, ಇವ್ರಿಗೆ ಸಂತೋಷನೂ ಆಯ್ತು ಇವ್ರಿಗೆ. ಆಮೇಲೆ ಆ ಸಿನಿಮಾಗೆ ರಾಮಕೃಷ್ಣನು ಇನ್ನೊಂದು ಪ್ಯಾರಲಲ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು. ಅದು ನೆಗೆಟಿವ್ ಶೇಡ್ ಇರೋಂಥ ಕ್ಯಾರೆಕ್ಟರ್ ಅಲ್ಲಿ ಪಂಚಮದಲ್ಲಿ ಎದ್ದು ಬರ್ಬೇಕಾದ್ರೆ ಇವರು ಸರ್ ರಾಮಕೃಷ್ಣ ಅವರು ಆಲ್ರೆಡಿ ತುಂಬಾ ಎಸ್ಟಾಬ್ಲಿಷ್ ಆಗಿರೋ ಹೀರೋ. ಸೊ ಅವರು ಈ ಪಾತ್ರಕ್ಕೆ ಒಪ್ಪಲಿಲ್ಲ ಅಂತಂದ್ರೆ, ಹೀರೋ ಪಾತ್ರ ಅವ್ರು ಮಾಡ್ಲಿ, ಬೇರೆ ಪಾತ್ರ ನಾನು ಮಾಡ್ತೀನಿ ಅಂತಂದ್ರೆ, ಇಟ್ಸ್ ಗ್ರೇಟ್. ಒಬ್ಬ ಸ್ನೇಹಿತನಾಗಿ ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗಲ್ಲ ಅಂತ ಅನಿಸ್ತು. ನಿಮ್ಮಿಬ್ಬರ ಸಜ್ಜನಿಕೆಯ ಪರಿಣಾಮವಾಗಿ ಕನ್ನಡಿಗರಿಗೆ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಉಣಬಡಿಸಿದ್ದೀರಿ ಸರ್. ಥ್ಯಾಂಕ್ ಯು. ವೇದಿಕೆಗೆ ಬಂದಿದ್ದಕ್ಕೆ ಪ್ಲೀಸ್ ಆಸೀನರಾಗಿ. 95, 6, 7 ಬಿಟ್ಟು ಬಾಲೆಲ್ಲ ಸಿಕ್ಸೆ, ಕ್ಯಾಚ್ ಹಿಡಿಯೋರಿಲ್ಲ, ಫೀಲ್ಡರ್ಸ್ ಇಲ್ಲ. ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ, ಅಮೆರಿಕ, ಉಲ್ಟಾ ಪಲ್ಟಾ, ಮುಂಗಾರಿನ ಮಿಂಚು, ಸುತ್ತಮುತ್ತ, ಹೂ ಮಳೆ, ಚಂದ್ರಮುಖಿ, ಪ್ರಾಣಸಖಿ, ಶ್ರೀರಸ್ತು ಶುಭಮಸ್ತು. ಪ್ರತಿ ಸಿನಿಮಾನು ರೆಫರ್ ಮಾಡ್ಬೋದು ಇವತ್ತು. ಯಾಕಂದ್ರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಸೆಂಚುರಿಗಳು ಹೊಡೆಯೋದಿದೆಯಲ್ಲ ಆಗಿನ ಕಾಲಕ್ಕೆ, ಅದು ಎಷ್ಟು ಕಷ್ಟದ್ದು. ಇವತ್ತು ನೀವೆಲ್ಲ ಏನ್ ಯಶಸ್ಸು ನೋಡಿದ್ರೆ ಆ ಯಶಸ್ಸನ್ನ ಚಪ್ಪಲಿ ತರ ಹಾಕೊಂಡು ಮತ್ತೆ ಅಲ್ಲೇ ವಾಪಸ್ ಬಿಟ್ಟು ಹೋಗೋ ಸ್ಥಿತಿಗಳಲ್ಲಿ ನಾವಿದೀವಿ. ಆ ಆಟ ಹೇಗಿತ್ತು ಸರ್? ಅದೇನು ಪ್ಲಾನ್ ಮಾಡಿ ಆಗುವಂತ ವಿಷಯಗಳಲ್ಲ. ಬಟ್ ನಿಮ್ಗೆ ಗೊತ್ತೇ ಇದೆ, ನಾವು ಪಾಡು ಕೆಲಸ ಮಾಡ್ತಿದ್ವಿ, ಆ ತಂಡಗಳು ಹತ್ತ ಇತ್ತು, ಅಂಡ್ ಎನರ್ಜಿ ಹತ್ರ ಇರ್ತದೆ. ಎಲ್ಲರೂ ಸಿನಿಮಾ ಅಂದ್ರೆ ಒಂದು ಏನೋ ಒಂದು ಮಾಡ್ಬೇಕು ನಾವೆಲ್ಲ ಅಂತ, ಅಂಡ್ ಪ್ಯೂರಿಟಿ ಇತ್ತು, ಎಲ್ಲರಲ್ಲೂ ಪ್ರಿಸ್ಟೈನ್ ಕ್ವಾಲಿಟಿ ಇತ್ತು. ಹಾಗಾಗಿ ಅದೆಲ್ಲ ಆಗಿ ಬಂತು ಅನ್ಸುತ್ತೆ ಈ ಫಿಲ್ಮ್ದು. ನನಗೆ ಆಶ್ಚರ್ಯ ಆಗುತ್ತೆ ಸರ್, 3 ಥಿಯೇಟರ್ ಮೆಜೆಸ್ಟಿಕ್ ಅಂದ್ರೆ, ಒಂದು ಥಿಯೇಟರ್ಲಿ 50ನೇ ದಿನದ ಪೋಸ್ಟ್ರು, ಪಕ್ಕದ ಥಿಯೇಟರ್ 100ನೇ ದಿನದ ಪೋಸ್ಟ್ರು, ಅದ್ರ ಪಕ್ಕದ ಥಿಯೇಟರ್ 150ನೇ ದಿನದ ಪೋಸ್ಟ್ರು. ಒಂದೇ ಸ್ಟ್ರೀಟಲ್ಲಿ 3 ಫಿಲ್ಮ್ ನಡೆಯೋದು, ಒಂದಾದ್ಮೇಲೆ ಒಂದು ಹಿಟ್ ಆಗೋದು. ನನಗೆ ಅದನ್ನ ಹೋಗಿ ಎಂಜಾಯ್ ಮಾಡೋಕೆ ಗೊತ್ತಿರಲಿಲ್ಲ. ಈ ಫಿಲ್ಮ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಹೋಗ್ತಿದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ನಾವು ಪಾಡು ಕೆಲಸ ಮಾಡ್ತಾನೆ ಇದ್ವಿ. ಇನ್ಫ್ಯಾಕ್ಟ್ ಸುತ್ತಮುತ್ತ ಶೂಟಿಂಗ್ ಇರ್ಬೇಕಾದ್ರೆ ಉಲ್ಟಾ ಪಟ್ಟ 50 ಇದೆ, ದಯವಿಟ್ಟು ನೀವು ಬರ್ಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ನಾವು ಡಾಕ್ಟರ್ ಸರ್ ಪ್ಲೀಸ್ ನಮ್ಮ ಪಿಕ್ಚರ್ ಹಿಟ್ ಆಗಿದ್ದೇನೆ ಸರ್, ಒಂದು 5 ನಿಮಿಷ ಓಡ್ ಬರ್ತಿದ್ದೆ ನಾವು. ನಮ್ ಗಮನ ಎಲ್ಲ ಬರೀ ನಾವು ಮಾಡ್ತಿರೋ ಕೆಲಸದಲ್ಲೇ ಇತ್ತು. ಅದು ಈ ಕಡೆ ಇಷ್ಟು ಹಿಟ್ ಆಗ್ತಾ ಇದೆ, ಜನ ಇಷ್ಟಪಡ್ತಾರೆ, ಅದೆಲ್ಲ ನಮ್ಗೆ ಅರಿವಿ ಹೋಗ್ಲಿಲ್ಲ ಆಗ. ಆದ್ರೂ ನೀವು ಅಮೃತ ವರ್ಷನಲ್ಲಿ ಆಂಟಿಗೆಲ್ಲ ಲೈನ್ ಹೊಡೆದು ನಮ್ಗೊಂದು ಆಶಾದೀಪ ಬಿಟ್ರು ಬಿಡಿ ಸರ್. ನಿಮ್ಮ ಪ್ರತಿಭೆಯ ಹಲವಾರು ಮುಖಗಳನ್ನ ಜನರಿಗೆ ತೋರಿಸೋದಿದೆ. ಒಂದು ಪುಟ್ಟ ಬ್ರೇಕ್ ನ ನಂತರ ಜಿಮ್ಮಿ ಬಂದ್ರಪ್ಪ ಸರ್, ಬ್ರೇಕ್ ನೀವೇ ಅನೌನ್ಸ್ ಮಾಡಿ. ಬನ್ನಿ ಸರ್. ಈಗ ಇನ್ನೊಂದ್ಸತಿ ರಮೇಶ್ ಅರವಿಂದ್ ಸರ್ಗೆ ಕಥೆ ಹೇಳಿ ತಲೆ ಕಚ್ಚೋ ಕಾರ್ಯಕ್ರಮ ಇದೆ, ಸಿನಿಮಾ ಮಾಡೋ ಕಾರ್ಯಕ್ರಮ ಇದೆ. ಈ ಕೊಲಾಬರೇಷನ್ ಸುದ್ದಿಗಳೊಂದಿಗೆ ಪ್ಲೀಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಪಾಂಡೆ. ಕೋಕೋಕೋಲಾ ಟೆಂಪರರಿ ಡ್ರೈವರ್ ಆಗಿದ್ದಾರೆ ನಮ್ಮ ಯೋಗರಾಜ್ ಭಟ್ ಅವರು. ಥ್ಯಾಂಕ್ ಯು ಸರ್. ಇದನ್ನ ನಾನು ಹೇಳಿದೆ ಅನ್ಕೊಳ್ಳಿ, ಜಿಮ್ಮಿ ವೆಲ್ಕಮ್ ಬ್ಯಾಕ್. ಇಲ್ಲಿ ಈಗ ಇಷ್ಟೆಲ್ಲ ಯಶಸ್ಸು ಕೊಟ್ರಿ, ನಾವು ನೋಡಿದ್ವಿ, ಕೇಳಿದ್ವಿ, ಆಟ ಸಖತ್ತಾಗಿ ನಡೀತು. ನಂತರ ಸಡನ್ ಆಗಿ ತ್ಯಾಗರಾಜರಾಗ್ಬಿಟ್ರಿ. ಯಾಕೆ ಅಂತ ನಂತರ ಹೇಳೋಣ. ಈ ತ್ಯಾಗರಾಜರ ಭಜನೆ ಟೈಪ್ ಒಂದು ಆಡಿಯೋ ವಿಜುವಲ್ ನೋಡ್ಕೊಂಬರೋಣ ಸರ್. ಮೋನಾಲಿಸಾ ವೆರಿ ಸಾರಿ ಮೋನಾಲಿಸಾ, ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದೆಲ್ಲ ಸುಳ್ಳು, ಬರೀ ನಾಟಕ. ನಿನ್ನಿಬ್ರು ಒಂದ್ ಮಾಡ್ಬೇಕು ಅಂತ ಆಡಿದ ನಾಟಕ ಅಷ್ಟೇ. ದಟ್ಸ್ ಆಲ್. ರಮೇಶ್, ಹೇಯ್ ದಿಯಾ ದಿಯಾ ಡಾ. ರಮೇಶ್, ದಯವಿಟ್ಟು ನನ್ನನ್ನು ಮರೆತು ಬಿಡು. ಆಗಲ್ಲ ಸೀತಾ, ಆಗಲ್ಲ. ನನ್ನಿಂದ ನಿನ್ನ ದೂರ ಮಾಡಕ್ಕಾಗಲ್ಲ. ಆಗಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನಮ್ಮಿಬ್ರು ಮದ್ವೆ ಬಗ್ಗೆ ನಿಂಗೆ ಏನನ್ಸುತ್ತು? ಏನೇ ಹಾಕಿ ಕೇಳ್ತೀಯಾ? ಇವನಿಗಿಂತ ಒಳ್ಳೆ ಗಂಡ ನಿನಗೆಲ್ಲ ಸಿಗ್ತಾನೆ? ನೀನ್ ಮಾತ್ರ ಈ ಚಾನ್ಸ್ ಮಿಸ್ ಮಾಡ್ಬಿಟ್ಟಿದ್ರೆ ನಿನಗೆ ಯಾವನಾರು ನಂತರ ಅಳಲೆಕಾಯಿ ಪಂಡಿತ ಗಂಡ ಸಿಕ್ಕಿರೋನು. ಸುಂದರವಾದ ಜೀವನದ ಅರ್ಥ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊ.
ಅದಾಗಿದೆ. ಸೊ ಲೆಟ್ಸ್ ಲಿವ್ ಲೈಕ್ ದಿಸ್. ಲೆಟ್ಸ್ ಬಿ ಹ್ಯಾಪಿ. ಹ್ಯಾಪಿ. ಪ್ರೀತಿಸಿದ ಹುಡುಗಿನ ಸ್ನೇಹಿತಂಗೋ ಮತ್ತೊಬ್ರಿಗೋ ಬಿಟ್ಟು ಕೊಟ್ಟು ಅಂಬೋ ಅಂತ ಕೈಲಿ ಒಂದು ಒಣ್ಣೆ ಹಿಡ್ಕೊಂಡು ಸೂರ್ಯ ಮುಳುಗೋ ಟೈಮು ಸಿಲೆಟ್ ಕಡೆ ಹೋಗ್ಬಿಡೋದು. ಅದು ಪರದೆ ಮೇಲೆ ಪ್ರೀತಿಸಿ ಹುಡುಗಿನ ಮದುವೆ ಆಗಿ ಇಲ್ಲಿ ಕೂರಿಸಿ ಇಲ್ಲಿ ಸಂಭ್ರಮಿಸೋದು ರಿಯಲ್ ಲೈಫ್. ನಿಮಗ್ ತುಂಬಾ ಖುಷಿ ಆಗಿರ್ಬೇಕಲ್ಲ ಈ ತರದ ಸಿನಿಮಾಗಳೆಲ್ಲ ನೋಡಿದಾಗ. 100%. ಅವ್ರು ತ್ಯಾಗರಾಜ ಆಗಿದ್ರಲ್ಲಿ ಖುಷಿ ನನಗಾಗಷ್ಟು ಇನ್ಯಾರಿಗೂ ಆಗಿರಲ್ಲ. ಅಲ್ಲ ನಿಮಗೂ ಒಂದು ಬೇಜಾರಾಗಿರ್ಬೇಕಲ್ಲಮ್ಮ, ಒಂದರ ಸಿನಿಮಾದಲ್ಲಿ ಹುಡುಗಿ ಕೊಡ್ಸಿ ನನ್ ಗಂಡಂಗೆ ಅಂತ ಹೇಳ್ಬೋದಿತ್ತಲ್ಲ ಹೋಗಿ. ಯಾವ ಹೆಂಡತಿ ಹೇಳ್ತಾಳೆ? ಹೋಗಿ ನಿಮ್ಗೆ ಒಂದೊಂದ್ಸತಿ ಈ ಪ್ರೊಜೆಕ್ಷನ್ ಗಳಲ್ಲಿ ಬೇಜಾರಾಗ್ಬಿಡ್ತಿಲ್ಲ, ಈ ಸಿನಿಮಾಲು ನನಗೆ ಹುಡುಗಿ ಸಿಗ್ಲಿಲ್ಲ, ಈ ಸಿನಿಮಾಲು ಸಿಗ್ಲಿಲ್ಲ, ಏನ್ ಮಾಡ್ತಾ ಇದ್ದೀರಪ್ಪ ನಂಗೆ ಅಂತ. ಸ್ವಲ್ಪನೂ ಗೊತ್ತಿರಲಿಲ್ಲ ಬಿಟ್ರೆ ಹೇಳ್ತಿಲ್ವ ನಾನು. ನಮ್ಗೆ ಆ ಪಾತ್ರ ಚೆನ್ನಾಗಿ ತೋರಿಸ್ತು. ಕೊನೆಗೆ ಗೊತ್ತಿದ್ದು ಜನರ ಮನಸ್ಸನ್ನು ಉಳಿಯೋದು ಈ ಕ್ಯಾರೆಕ್ಟರ್ ಅಂತ ಸ್ಪಷ್ಟವಾಗಿ ಗೊತ್ತಿದ್ದು ನಮ್ಗೆ. ಈಗಲೂ ಚಾಯ್ಸ್ ಕೊಟ್ಟು ನೀವು ನಿನ್ಗೆ ಆ ರೋಲ್ ಬೇಕಾ ಈ ರೋಲ್ ಬೇಕಾ ಅಂತ ನಾನು ಈ ರೋಲ್ನ ಆಯ್ಕೆ ಮಾಡ್ತೀನಿ. ಒಂದ್ ಜುಬ್ಬ ಹಾಕೊಂಡ್ ಬಂದ್ಬಿಟ್ರೆ ಆರಾಮ್ ಮನೆಗೆ ಹೋಗ್ಬಿಡ್ಬೋದು, ಹುಡುಗಿ ಇಲ್ಲ ಏನಿಲ್ಲ. ತ್ಯಾಗರಾಜರ ಕೀರ್ತನೆ ಮುಗಿದ ಮೇಲೆ ಎಷ್ಟೋ ಸಿನಿಮಾಗಳಲ್ಲಿ ಸೇರ್ ತೀರ್ಸ್ಕೊಳಕ್ಕೆ ಅಂತ ಎರಡೆರಡು ಹೀರೋಯಿನ್ಗಳು ಹಾಕೊಂಡು ಮಾಡಿದ್ವಿ. ಗೊತ್ತಾಯ್ತು ಹೇಳಿ. ನೀವು ಸುಮಾರು ಹೀರೋಯಿನ್ಗಳನ್ನ ಕಳ್ಕೊಂಡ್ರಿ ಸರ್. ನಿಮ್ಮ ಅತಿ ದೊಡ್ಡ ತ್ಯಾಗ ಒಂದ್ ಬರ್ತದೆ ಈಗ. ಏನ್ ಸರ್? ಎಂಟ್ರಿ ಬಂದಾಗಲೇ ಹಾಕೊಂಡೆ. ವಾಟ್ ಹ್ಯಾವ್ ಯು ಬೀನ್? ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಅಮೆರಿಕ ಆಫರ್ ಬಂದ ತಕ್ಷಣ ಬಹಳ ಖುಷಿ ಆಗೋದೆ. ಕೈ ಕೊಟ್ಬಿಟ್ಟು ಅಮೆರಿಕ ಕೊಡೋಗ್ಬಿಟ್ಟು ಏನ್ ಖುಷಿ ಆಯ್ತು ಅಂತ. ಅವಾಗ ಇನ್ನೂ ಕತೆ ಗೊತ್ತಿರ್ಲಿಲ್ವಲ್ಲ, ಫುಲ್ ಕೈ ಕೊಡೋದು ಇನ್ನೂ ಹೇಳಿರ್ಲಿಲ್ಲ ಅವರು. ಕತೆ ಎಲ್ಲ ಹೇಳಿದ್ರು. ಆಮೇಲೆ ಹೀರೋ ಯಾರು ಅಂತ ತಕ್ಷಣ ರಮೇಶ್ ಅಂದ್ರು. ನಾನು ದೊಡ್ಡ ಫ್ಯಾನ್. ಸುಂದರ ಸ್ವಪ್ನಗಳಿಂದ ನೋಡ್ಕೊಂಡು ಬಂದಿದ್ದೆ. ಬಟ್ ನಂದು ಅವ್ರದ್ದು ಭೇಟಿ ಆಗಿರ್ಲಿಲ್ಲ. ಚೆನ್ನೈಯಲ್ಲಿ ವೀಸಾಗ್ ಹೋಗಿದ್ದೆ. ಅಲ್ಲಿಗೆ ಹೋದ ತಕ್ಷಣ ಚಂದ್ರು ಸರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನೋಡಿದ ತಕ್ಷಣ ಶಾಕ್, ನನಗೆ ಬೇಜಾರಾಗೋಯ್ತು. ಕಾರಣ ಏನು ಅಂದ್ರೆ ನಾನು ಅವ್ರ ಆಕ್ಟಿಂಗ್ ಎಷ್ಟು ಫ್ಯಾನ್, ಅವ್ರ ಮೀಸೆಗೂ ಅಷ್ಟೇ ದೊಡ್ಡ ಫ್ಯಾನು. ನಂಗೆ ಅವ್ರ ಮೀಸೆಯಿಂದ ಬಹಳ ಇಷ್ಟ. ಸಾರಿ ಅರ್ಚನಾ. ಈ ಮೀಸೆ ಇಟ್ಕೊಂಡು ಎಷ್ಟು ಜನ ಹೆಣ್ಮಕ್ಳು ನಿದ್ದೆ ಕೆಡಿಸಿದ್ದೀರಾ ಸರ್? ಅದನ್ನ ಪೊರಕೆ ಅನ್ಕೊಂಡಿದ್ದೀರಾ ಸರ್ ನೀವು? ಥ್ಯಾಂಕ್ ಗಾಡ್ ನಂಗೆ ಎಂಗೇಜ್ಮೆಂಟ್ ಆಗೋಗಿತ್ತಾಗ. ಆಮೇಲೆ ಬೇಜಾರಾಗೋಯ್ತು. ನಮ್ ತುಂಬಾ ಡಿಪ್ರೆಸ್. ಅಮ್ಮ ಹೇಗಮ್ಮ ಆಕ್ಟ್ ಮಾಡೋದು ಅಮೆರಿಕಾಲಿ, ಮೀಸೆನೇ ಇಲ್ವಲ್ಲ ರಮೇಶ್ಗೆ ಅಂತ. ಆಮೇಲೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಥ್ಯಾಂಕ್ ಗಾಡ್ ಮೀಸೆ ಬೆಳೆಸ್ಕೊಂಡ್ ಬಂದಿದ್ರು. ದೆನ್ ಐ ವಾಸ್ ಸೋ ಹ್ಯಾಪಿ. ಎಸ್ ಐಲ್ ಡೂ ಇಟ್ ಅಂದ್ಬಿಟ್ಟು ಮಾಡಿದ್ದು. ಜನ ಎಷ್ಟು ಇಷ್ಟಪಟ್ಟಿದ್ರು ಈ ಭೂಮಿಕಾ ಕ್ಯಾರೆಕ್ಟರ್ನ ಅಮೆರಿಕಾಲಿ. ಆ ಒಂದ್ 2-3 ಫಿಲ್ಮ್ ಮಾಡಿದ್ರು. ಸಂಭ್ರಮ ಆಲ್ಸೋ ಶಿ ಡಿಡ್ ಒಂದು ಪಾತ್ರ ಮಾಡಿದ್ರು. ನಂತರ ಮದುವೆ ಆಗ್ಬಿಟ್ರು, ಸಿನಿಮಾದಿಂದ ದೂರ ಆಗ್ಬಿಟ್ರು. ಒಂದು ಒಳ್ಳೆ ನಟ ಮಿಸ್ ಆಯ್ತು. ನನಗೆ ಬಹಳ ಖುಷಿ ಇದೆ ಅಂತ ಸಿನಿಮಾಲ್ ಮಾಡಿದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂತ ದೊಡ್ಡ ಆಕ್ಟ್ರು ಒಂದ್ ನ್ಯೂ ಕಮರ್ ಜೊತೆಗೆ ಅಂತ ದೊಡ್ಡ ಪ್ರಾಜೆಕ್ಟ್ ಒಪ್ಕೊಂಡಿದಾರಲ್ಲ, ಐ ಆಮ್ ವೆರಿ ಹ್ಯಾಪಿ. And ಇನ್ನು more projects ಅಲ್ಲಿ I would like to work with you. Wow, welcome back. Lovely. And only for Ramesh. So sweet. Thank you. ಈಗ ನೀವು ಹೂ ಪಕ್ಕಕ್ಕೆ ಇಟ್ರಿ, ಹೂ ದಯವಿಟ್ಟು ಕೈಗೆ ವಾಪಸ್ ತಗೊಳ್ಳಿ. ಒಂಥರ ಈಗ ಯಾವ್ದೋ ಹಳೆ ಪೋಸ್ಟರ್ ನೋಡ್ದಂಗೆ ನೆನಪಾಗ್ತಾ ಇದೆ ಈಗ ನಮ್ಗೆ. ನಾನು ಸಿನಿಮಾಲಂತೂ ನಂಗೆ ರೆಡ್ ಡೈರೆಕ್ಟ್ ಆಗಿ ಕೊಡ್ಲಿಲ್ಲ ಅವರು. ಮೈಕ್ ನಂಗೆ ಕೊಟ್ಬಿಡಿ. ಇಬ್ರು ರೊಮ್ಯಾಂಟಿಕ್ ಜೋಡಿ ಅಂತ ತುಂಬಾ ಪಾಪ್ಯುಲರ್, ಸಮಸ್ತ ಕರ್ನಾಟಕಕ್ಕೆ ಗೊತ್ತು. ಒಂದು ಹಾಡು ಪ್ಲೇ ಮಾಡ್ತೀವಿ, ತಾವಿಬ್ರು ಕುಣಿಬೇಕಾಗಿ ವಿನಂತಿ. ಅಯ್ಯೋ ದೇವ್ರೆ, ಇವರು ಅದ್ಭುತವಾದ ಡ್ಯಾನ್ಸರ್. ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನುವುದು. ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡ್ತೀರಂತೆ. ಒಂದು ಡ್ಯಾನ್ಸ್ ಸ್ಕೂಲ್ ನಡೆಸ್ತಿದ್ದಾರೆ ಹೇಮಾ ಈಗ, ಅಲ್ವಾ? ಏನಿಲ್ಲ, ಸ್ವಲ್ಪ 120 ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀನಿ. ವೆರಿ ಗುಡ್. ಥ್ಯಾಂಕ್ ಯು ಹೇಮಾ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಧನ್ಯವಾದ ಹೇಮಾ ಅವರೇ. ಪ್ಲೀಸ್ ಆಸೀನರಾಗಿ. ಇಷ್ಟೆಲ್ಲ ಆಯ್ತು, ಆನ್ ಸ್ಕ್ರೀನ್ ರೊಮ್ಯಾಂಟಿಕ್ ಜರ್ನಿ ಆಯ್ತು. 2001 ನಂತರ ಆಲ್ಮೋಸ್ಟ್ 3-4 ತನಕ ಒಂದು ಪ್ರಾಣಿ ಸಂಗ್ರಹಾಲಯದ ಮಾಲೀಕರಾಗ್ಬಿಟ್ರಿ ನೀವು. ಕುರಿ, ಕೋಳಿ, ಕತ್ತೆ, ನಾಯಿ, ಹಂದಿ, ಮೊಸಳೆ ಒಂದ್ ಬಿಟ್ರಿ. ಹೌದು. ಏನ್ ಸರ್ ಅದು ಸಾರ್ ಸೀರೀಸು? ತ್ಯಾಗರಾಜ ರೋಲ್ ಮಾಡಿ ಅತಿ ಆಯ್ತು. ಫಿಲ್ಮ್ಸ್ ಹಿಟ್ ಆಗ್ತಿತ್ತು, ನೋ ಡೌಟ್. ಎಲ್ಲ ಸೂಪರ್ ಹಿಟ್ ಆಗೋದು.
ಎಲ್ಲೊಂದ್ ಕಡೆ ಬೇರೆ ಏನೋ ಮಾಡ್ಬೇಕು, ನಮ್ಗೆ ಹೊಂದುವಂತ ವಿಷಯ ಆಗ್ಬೇಕು, ನಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗ್ಬೇಕು. ಆ ಟೈಮಲ್ಲಿ ಉಲ್ಟಾ ಪಟ್ಟ ಟ್ರೈ ಮಾಡಿ ಸೂಪರ್ ಹಿಟ್ ಆಗ್ಬಿಟ್ಟಿತ್ತು, ಉಲ್ಟಾ ಪಟ್ಟ. ಸೊ ಕಾಮಿಡಿ ವರ್ಕೌಟ್ ಆದಂಗೆ ಗೊತ್ತಿತ್ತು. ಆ ಟೈಮಲ್ಲಿ ಜೈ ಜಗದೀಶ್ ಮುನ್ನಿ, ಸಿಂಗ್ ಬಾಬು ಸರ್ ಅವರು ತಂದಿದ್ದಂತ ವಿಷಯ ಈ ಕುರಿಗಳು ಸರ್ ಕುರಿಗಳು ಅವಾಗ ಶುರು ಆಯ್ತು. ಫಸ್ಟ್ ಶುರು ಆಯ್ತು ಕುರಿಗಳು ಸರ್ ಕುರಿಗಳು. ಅದ ನಮ್ಗೆಲ್ಲ ಅಷ್ಟು ದೊಡ್ಡ ಹಿಟ್ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಏನೋ ಮಾಡಿದ್ವಿ 3 ಜನ ಸೇರಿ. ಮೋಹನ್ ಹೊಸದಾಗಿ ಬಂದಿದ್ರು, ಅವಾಗ ನಾರಾಯಣ್ ಅವರಿದ್ರು. ಜನ ತುಂಬಾ ಇಷ್ಟಪಟ್ಟಿದ್ರು, ಏನೋ ವಿಚಿತ್ರವಾದ ಹಿಟ್ ಆಯ್ತದು. ಪಕ್ ಹೈ ಲುಕೂಸಿಯಾ. ಮೈನ್ ರಮೇಶ್ ಸರ್ ಬಗ್ಗೆ ಒಂದು ನಾನು ಹೇಳ್ಬೇಕು, ಡಿಸಿಪ್ಲಿನ್ಗೆ ಏನಾದ್ರು ಒಂದು ಸಿನಾನಿಯಂ ಇತ್ತು ಅಂದ್ರೆ ಅದು ರಮೇಶ್ ಸರ್. ಒಬ್ಬರನ್ನ ಹಲ್ಟ್ ಮಾಡಲ್ಲ. ರಮೇಶ್ ಸರ್ ಹಿಂಗ್ ಅಂದ್ಬಿಟ್ರಪ್ಪ ಇದೆಲ್ಲೂ ನಿಮ್ ಕಿವಿಗೆ ಬೀಳಲ್ಲ, ಅವ್ನ್ ಕಂಡ್ರೆ ನಂಗೆ ಆಗಲ್ಲ ಕಣೋ, ಈ ಶಬ್ದ ಚಾನ್ಸೇ ಇಲ್ಲ. ಆಕ್ಚುಲಿ ಅದು ಸೀಕ್ರೆಟ್ ಏನು ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ ನನ್ನ ಲೈಫಲ್ಲಿ. ಮೋಸ್ಟ್ಲಿ ಇದನ್ನ ಕಾಪಾಡ್ಕೊಂಡು ಹೋಗಿ ಸರ್. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ಮೋಹನ್. ಈಗ ಒಂದು ಹೊಸ ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾರೆ ಕೇಳ್ಬಿಟ್ಟು ಓಡಿದಾರೆ ಮೋಹನ್. ಮಳೆ ನಿಲ್ಲುವವರೆಗೆ ಅಂತ ಒಂದು ಪ್ಲೇ ಬೇಸ್ಡ್ ಒಂದು ಸಿನಿಮಾನ ಅಡಾಪ್ಟ್ ಮಾಡ್ಕೊಂಡು ನಾನೇ ಪ್ರೊಡ್ಯೂಸ್ ಮಾಡಿ ವೆರಿ ಗುಡ್ ಸಿನಿಮಾ ಮಾಡಿದ್ದೀನಿ. ಓಕೆ, ಶುಭವಾಗಲಿ ಮೋಹನ್. ಥ್ಯಾಂಕ್ ಯು. ನಿಮ್ಮ ಹೊಸ ವೇಷ ಬಹಳ ಇಷ್ಟ ಆಯ್ತು, ಕಂಟಿನ್ಯೂ ಮಾಡಿ. ಅಂದ್ರೆ ಇಲ್ಲಿ ಚಾನೆಲ್ ಅವ್ರು ಫೋನ್ ಬಂತರು, ನಾನೇ ಯಾಕಪ್ಪ ಕೇಳಿದೆ, ತಲೆ ಕೆಟ್ಟವ್ರು ಬೇಕು ಅಂದ್ರು. ಮೋಹನ್ ಅವರ ವೇದಿಕೆಗೆ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತಾ ನಿಮ್ಮನ್ನ ಕೂರಿಸ್ತೀನಿ. ಥ್ಯಾಂಕ್ ಯು. ಮೊದಲಿಂದ ಶುರು ಆದದ್ದೇ ಎಮೋಷನ್ಸ್ ಇಂದ ನಟನೆ. ಎಮೋಷನ್ಸ್ ಇಂದ ಹ್ಯೂಮರಿಗೆ ಅಥವಾ ಕಾಮಿಡಿಗೆ ಒಬ್ಬ ನಟ ಶಿಫ್ಟ್ ಆಗೋದು ಸಾಮಾನ್ಯದ ವಿಷಯ ಅಲ್ಲ. ಆ ಶಿಫ್ಟ್ ಓವರ್ ಹೇಗಿತ್ತು ಎಮೋಷನ್ಸ್ ಇಂದ ಕಾಮಿಡಿಗೆ? ಬಹಳ ಸುಲಭ ಅನಿಸ್ತದೆ. ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ? ಇಲ್ಲ, ನನಗೆ ಬಹಳ ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದ ಹ್ಯೂಮರ್ ಮೇಲೆ ಒಂದು ಒಲವು. ಹ್ಯೂಮರ್ ಡ್ರಾಮಾಸ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೆ, ಹ್ಯೂಮರ್ ಕ್ಲಬ್ಗೆ ಹೋಗ್ತಾ ಇದ್ದೆ. ಎಲ್ಲೇ ನಾವು ಸ್ಕ್ರಿಪ್ಟ್ಸ್ ಎಲ್ಲ ಮಾಡ್ತಿದ್ದೆಲ್ಲ ಹ್ಯೂಮರ್ ಸ್ಕ್ರಿಪ್ಟ್ಸೇ, ಎಲ್ಲ ನಗೆ ಬೇಸೆ ಇರ್ತಾ ಇತ್ತು. ಹಾಗಾಗಿ ಹ್ಯೂಮರ್ ನನಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅದನ್ನ ಫಿಲ್ಮ್ ರೂಪದಲ್ಲಿ ಮಾಡಿದಾಗಂತೂ ಬಹಳ ಎಂಜಾಯ್ ಮಾಡ್ತಿದ್ವಿ ಆ ಫಿಲ್ಮ್ಸ್ನಲ್ಲಿ ನಾವು. ಅದು ಸಾರ್ ಸೀರೀಸ್ ಇರ್ಬೋದು, ರಾಮಶ್ಯಾಮ ಬಾಮ ಇರ್ಬೋದು, ಸತ್ಯವಾನ್ ಸಾವಿತ್ರಿ ಇರ್ಬೋದು. ದ ಹೋಲ್ ಮೇಕಿಂಗ್ ಪ್ರೋಸೆಸ್ಸೇ ಬಹಳ ಖುಷಿ ಕೊಡೋದು. ಕಾಮಿಡಿ ಫಿಲ್ಮ್ ಮಾಡಿದಾಗ ಸರಿಯಾದ ಆಕ್ಟರ್ಸ್ ಇದ್ಬಿಟ್ರಂತೂ ಹಬ್ಬ ಅದು. ಸೊ ಐ ಎಂಜಾಯ್ಡ್ ಮೈ ಸೆಲ್ಫ್ ಥರೋಲಿ. ಆ ನಗಸೋ ಅಳ್ಸೋ ಒಂದು ಸಂಭ್ರಮದಲ್ಲಿ ಈ ಖುಷಿಯ ಕ್ಷಣಗಳಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ, ಬ್ರೂ ಕಾಫಿ ಕುಡ್ಕೊಂಡು. ಕಾಫಿ ಕೊಡ್ರಪ್ಪ. ಹಬ್ಬ ಈ 24 ಸಂಚಿಕೆಯಲ್ಲಿ ನಾವು ಶುರು ಮಾಡಿದ್ರಿ 2005-6 ಅಕ್ಕಪಕ್ಕದಲ್ಲಿ. ಈ ಡಬಲ್ ರೈಡಿಂಗ್ ಹೇಗಿತ್ತು? ಈ ಡಬಲ್ ರೈಡಿಂಗ್ ಯಾಕೆ? ಇದು ಬೈಕ್ ಮಿಸ್ಟೇಕಾ, ರೋಡ್ ಮಿಸ್ಟೇಕಾ? ಈ ಜರ್ನಿನ ಎಂಜಾಯ್ ಮಾಡಿದ್ರಾ? ಏನದು? ನಾನು ಎಂಜಾಯ್ ಮಾಡಿದ್ದೀನಿ. ವಾದ ಏನಿತ್ತು ಅಂದ್ರೆ, ಇದು ಸಿನಿಮಾ, ಇದು ಮೋನ್ ಆಕ್ಟಿಂಗ್ ಅಲ್ಲ. ಒಬ್ಬರೇ ಮಾಡಬೇಕು ನನ್ನಿಂದ ಅಂತ ಆ ಭ್ರಮೆನೇ ಬೇಕಾಗಿಲ್ಲ ರೀ. ವಾಟ್ ಐ ಟ್ರೈಂಗ್ ಟು ಪ್ರೂವ್? ಸೊ ನನಗೆ ವಾದನೆ ಅರ್ಥ ಆಗ್ತಿಲ್ಲ ನನಗೆ. ಅಂಡ್ ಐ ವಾಸ್ ವೆರಿ ಸೆಕ್ಯೂರ್ ಆಸ್ ಅನ್ ಆಕ್ಟರ್ ಆಗಲಿ, ಆಸ್ ಅ ಪರ್ಸನ್. ನನಗೆ ಆ ಪ್ರಾಬ್ಲಮ್ ಇರಲಿಲ್ಲ. ಹಾಗಾಗಿ ಸೌತ್ ಇಂಡಿಯಾಲಿರುವಂತ ಆಲ್ಮೋಸ್ಟ್ ತಮಿಳಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಇರುವಂತ ಎಲ್ಲಾ ಹೀರೋ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಆ ಟೈಮ್ ಅಲ್ಲಿ. ನಿಮ್ಮ ಈ ಡಬಲ್ ರೈಡಿಂಗ್ ಜರ್ನಿ ನೀವು ಗಳಿಸಿದ್ದೇನು? ಜನರನ್ನ ಎಷ್ಟು ನಗಿಸಿದಿರಿ? ನಿಮ್ಮಿಂದ ಪ್ರೇಕ್ಷಕರಿಗೆ ಏನೇನು ಸಿಕ್ಕಿದೆ ಒಂದ್ಸತಿ ನೋಡ್ಕೊಂಬರ. ಕ್ರಾಂತಿಯ ಕೋಟೆಯೊಳಗೆ ಸುತ್ತೇರಿಕೆ. ಯಾವಾಗ ನೋಡಿದ್ರು ಲೆನಿನ್, ಮಾರ್ಕ್ಸ್, ಕ್ರಾಂತಿ, ಸಿದ್ಧಾಂತ ಈ ಪದಗಳ ಸುತ್ತಾನೇ ಸುತ್ತಾ ಇರ್ತೀಯಲ್ಲ. ಇನ್ನೇನು ಗಿಣಿ ಪಾಠ ಮಾಡ್ಬೇಕಾ? ಇಂಥವನ್ನೆಲ್ಲ ಸ್ಟೂಡೆಂಟ್ಸ್ ತಲೆಯಲ್ಲಿ ತುಂಬಿ ಸುಮ್ನೆ ಕನ್ಫ್ಯೂಸ್ ಮಾಡಿಸ್ತೀಯ ಅಷ್ಟೇ. ಹೋಗಲ್ಲ ಪೆದ್ದ. ಯಾರು ನಿನಗೆ ಕೆಲಸ ಒಪ್ಸಿದ್ದು? ಕೆಲಸ ಕೊಡ್ಸೋ ಕಾಮದೇನ್ ಅಂದ್ರೆ ಆನಂದಮೂರ್ತಿ. ಅವನೇ ಯುವಶಕ್ತಿನ ಉದ್ಧಾರ ಮಾಡಕ್ ನಿಂತಿರೋ ಗಾಡ್ ಫಾದರ್ ಆನಂದಮೂರ್ತಿ ಅಲ್ಲ, ನನ್ನಂತವ್ರನ್ನ ನರಬಳಿಕೆ ಹೇಳ್ತಿರೋ ತಾಂಡವ ಮೂರ್ತಿ. ಬೆಂಗಳೂರಲ್ಲೂ ದೇವಸ್ಥಾನ ಎಲ್ಲ ಒಂದು ಲಿಸ್ಟ್ ಹಾಕೋದು. ದಿನಾಗ್ಲೂ ಒಂದು ಏರಿಯಾ ಹೋಗಿ ಅಲ್ಲಿರೋ ದೇವಸ್ಥಾನ ಎಲ್ಲ ರೌಂಡ್ ಹಾಕಿ ಪ್ರಸಾದ ಕಲೆಕ್ಟ್ ಮಾಡಿ ಅವತ್ತಿನ ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದು. ಹೇಗೆ? ಮೊದಲು ಈ ಸ್ಕೂಲು ಕಾಲೇಜ್ಗಳನ್ನ ಬ್ಯಾನ್ ಮಾಡ್ಬಿಡ್ಬೇಕು. ಇವೆರಡೂ ಇಲ್ದೇ ಇದ್ದಿದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಓದಿ ಅಂತ ಬಲವಂತಾನು ಮಾಡ್ತಾ ಇರ್ಲಿಲ್ಲ, ನಾವು ಡಿಗ್ರಿನೂ ತಗೊಂತಾ ಇರ್ಲಿಲ್ಲ. ನಿಮ್ 3 ಜನಕ್ಕೂ ಒಂದ್ಸಲ ನಾನು ರಿಪೇರಿ ಮಾಡೋದನ್ನ ನೆನಪಿರ್ಬೇಕಲ್ಲ. ಆ ಕರ್ಟೇಜ್ಗೋಸ್ಕರನಾದ್ರೂ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ಅಯ್ಯೋ ಬೇಡ, ನಿಮ್ ಸಾವಧಾನ ಬೇಡ ಸರ್. ಬರ್ತೀನಿ ಸರ್. ಹಲೋ, ಏನಲ್ಲ ಹಳೆ ಫ್ರೆಂಡ್ಸ್. ಸರಿ ನೀ ನಡಿ, ನಾ ಬರ್ತೀನಿ. ಪ್ಲೇನ್ಯಾಗ Y16 ಸೀಟ್ಗೆ ಬಂದು ಕೂಡಪ್ಪ. ಯಾಕೆ? Y15 ಸೀಟ್ ನಂದು. ವೈ? ಫೇಟ್, ಫ್ರೆಂಡ್ಶಿಪ್.
ಆ ದುರ್ಯೋಧನ ಕರ್ಣನ್ ಮೇಲೆ ಅನುಮಾನ ಪಟ್ಟಿದ್ರೆ ಸ್ನೇಹಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ನನ್ ಕ್ಯಾಪ್ಟನು ಹಾಗೇನೆ, ನಾನು ಸಿಕ್ಕಿರೋ ಕರ್ಣ. ಎಷ್ಟೆಷ್ಟು ಲೆಜೆಂಡ್ಗಳು ಜೊತೆಗೆ ಸ್ಕ್ರೀನ್. ನಾನೀಗ ಸೋಲೋ ಹೀರೋ ಮಾತ್ರ ಮಾಡ್ತೀನಿ ಅಂತ ಹಠ ಮಾಡಿ ಇಟ್ಬಿಟ್ಟಿದ್ರೆ ವಿಷ್ಣುವರ್ಧನ್ ಜೊತೆ ಅಷ್ಟು ದಿನಗಳು ಕಳಿಯಕ್ಕಾಗ್ತಿತ್ತ ನನಗೆ? ಕಮಲಾಸನ ಜೊತೆ 9 ಫಿಲ್ಮ್ ಮಾಡಕ್ಕಾಗ್ತಿತ್ತ? ಒಂದು ಅದ್ಭುತವಾದ ಕತೆ, 2 ಹೀರೋ ಸೇರಿ ಮಾಡಿದಾಗ ಅದಾಗ ನಿಲ್ಲುತ್ತೆ ಅಂತಿದ್ದಾಗ, ಈಗ ನಮ್ಮೂರ ಮಂದಾರ ಹೂವೆ ಅಂತ ನಾನು ಅಥವಾ ಶಿವಣ್ಣನೋ ನಾವು ಮಾಡಲ್ಲ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟಿದ್ರೆ ಮಂದಾರ ಹೂವೆ ಸಿಗ್ತಾ ಇರ್ಲಿಲ್ವಲ್ರಿ? ಒಂದು ಭೂಮಿ ತಾಯಿ ಸಿಗ್ತಾ ಇತ್ತಾ? ಒಂದು ರಾಮಶ್ರಮ ಬೊಮ್ಮ ಸಿಗ್ತಾ ಇತ್ತಾ? ಒಂದು ಶೋಲೆ ಸಿಗ್ತಾ ಇತ್ತಾ? ಈಗ ಮಾತಿನ ಮಧ್ಯೆ ನಿಮಗೊಂದು ದೊಡ್ಡ ಸರ್ಪ್ರೈಸ್, ಇನ್ನೊಂದು. ಇಷ್ಟು ಸರ್ಪ್ರೈಸ್ಗಳ ಸಂತೆಯಲ್ಲಿ ತುಂಬಾ ಹೈಲೈಟ್ ಆಗೋ ಒಂದು ಸರ್ಪ್ರೈಸ್ ಇದೆ. ನಿಮ್ಮ ಆಪ್ತರು, ನಿಮ್ಮ ಸ್ನೇಹಿತರೊಬ್ರು ಲೈನ್ ಅಲ್ಲಿ ಇದ್ದಾರೆ. ಹಲೋ 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 ಹಾಯ್ ಹಾಯ್ ಓಹೋಯ್ ಓಹೋಯ್ How are you, Ramesh? Hey, fine. Thank you, Shivo. Thank you so much. No, you should not say thank you. It's my pleasure. Hey, man, awesome. You're awesome, Shivo. ನಿಮ್ ಎಪಿಸೋಡ್ ನ ಜನ ಎಷ್ಟು ಇಷ್ಟಪಟ್ಟಿದಾರಂದ್ರೆ ನಾನ್ ನೆಕ್ಸ್ಟ್ ಡೇ ಮನೆಗೆ ಫೋನ್ ಮಾಡಿದ್ದೆ, ಗೀತಕ್ಕ ಹತ್ರ ಮಾತಾಡ್ದೆ. ಯು ಸೋ ಜೆನ್ಯೂನ್ ಶಿವು. ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಇವತ್ತ ಎಪಿಸೋಡ್ ಎಲ್ಲ ನೋಡಿದಾಗ. ಮಂದಾರ ಹೂವೆ happy and once again actually with you it's more I think we have already promised the people that we are doing a film together. We have should to do it very fast. Yes, ಆದಷ್ಟು ಬೇಗ ಜೊತೆ ಸೇರ್ಬೇಕು ಶಿವ ಅವರೇ. Even in your direction. ಅಯ್ಯೋ ಐ ವುಡ್ ಲವ್ ಟು. ನಿಮ್ ತರ ಆರ್ಟಿಸ್ಟ್ ಸಿಕ್ಬಿಟ್ರೆ ನಮ್ಗೆ ಯಾವ ತರ ತೊಂದರೆನೂ ಕೊಡಲ್ಲ ಶಿವಣ್ಣ. ಆ ತರ ಆರ್ಟಿಸ್ಟ್ ಹೀರೋ ಸಿಕ್ಬಿಟ್ರೆ ನಮ್ಗೆ ಪ್ರಾಬ್ಲಮೇ ಇಲ್ಲ. ಖಂಡಿತವಾಗ್ಲೂ ಶಿವ. We all love you, Ramesh. We all love you and we all will be with you always. Thank you ಶಿವ. Thank you so much. Thank you, Ramesh. Thank you. Bye. ರಾಮಶ್ಯಾಮ ಭಾಮಗೆ ಕಾಸು ಹಾಕಿದಂಥ ಪುಣ್ಯಾತ್ಮರು. ಗೌರಿ ಬಚಾರ ಅರ್ಥ ಆಗ್ಬಿಟ್ರೆ ನಿಮಗೆ ಅವಾರ್ಡ್ ಫಿಕ್ಸ್ 2 ಶೇರ್ ಕೊಡಿದ್ದಾರೆ ಗೌರಿ ಬಂಜಾಡ. ಭಟ್ರು ನಮ್ಮ ಭಾಷೆನ ಮಾತಾಡಿ ಇಡೀ ಎಲ್ಲರಿಗೂ ಮೋಸ ಮಾಡ್ತಾರೆ. ಕಾಪಿ ಎರಡು ನಿಮಿಷಕ್ಕೆ ಎಲ್ಲ ಎತ್ತರ ಕಾಪಿ ಕೊಟ್ಬಿಡ್ಬೇಕಂದ್ರೆ ಇದು ಫುಲ್ ದದ್ದೆ ಕಾಪಿ ರೇಟ್ ತಗೊಂಡ್ಬಿಟ್ಟಾರೆ. ನಾವೇನು ಹೇಳಿದೆ ರಮೇಶ್ ಸರ್ ಒಂದೇ ಮಾತು ಹೇಳಿದ್ರು, ಸರ್ ನನ್ನ ಮೇಲೆ ಬಿಟ್ಬಿಡಿ ಕಾನ್ಫಿಡೆನ್ಸ್ ಇಡಿ, ಸಿನಿಮಾ ಮಾಡ್ಕೊಡ್ತೀನಿ. ನಾನು ಅವತ್ತು ಒಂದು ಮಾತು ಹೇಳ್ದಲೆ ವಿತಿನ್ 10 ದಿನದಲ್ಲಿ ಶೂಟಿಂಗ್ ಸ್ಟಾರ್ಟ್. ಎಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿಕೊಟ್ರು ಅಂದ್ರೆ ಆ ಸಿನಿಮಾನ ನನ್ನ ಬ್ಯಾನರ್ಲಿ ಒಂದು ಅದ್ಭುತವಾದ ಸಿನಿಮಾ. ಆ ಸಿನಿಮಾಗೆ ಕನ್ನಡನೇ ಹಾಕಲ್ಲ ಆ ಥಿಯೇಟ್ರಲ್ಲಿ, ಮೆಜೆಸ್ಟಿಕ್. ಫಸ್ಟ್ ಟೈಮ್ ನಾನು ಸಿನಿಮಾ ಹಾಕ್ತೆ. ಸಿನಿಮಾ ಹಾಕಿದಾಗ ಆ ಸಿನಿಮಾ ಶನಿವಾರ ಭಾನುವಾರ ನಮಗೆ ಫೋನು, ಜಡ್ಜಸ್ಸು, ತಹಸೀಲ್ದಾರ್ಸು, ಪೊಲೀಸ್ ಆಫೀಸ್ ಟಿಕೆಟ್ ಬೇಕು ಅನ್ನಕ್ಕೆ. ಆ ರೇಂಜ್ಗೆ ಒಂದು ದೊಡ್ಡ ಹಿಟ್ಟು ಮಾಡಿಕೊಟ್ಟಂತ ಪ್ರಥಮ ನಿರ್ದೇಶನದ ರಾಮಶ್ಯಾಮ ಜೊತೆಲಿ ಈ ಪ್ರೇಮ. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ಮಂಜಣ್ಣಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಆ ಸಿನಿಮಾಗೆ. ಯಾಕಂದ್ರೆ ಈ IPL ಮ್ಯಾಚ್ಗಳಲ್ಲಿ ಈ ಕಂಟ್ರಿ ಅವನೊಬ್ಬ, ಇಲ್ಲಿನೊಬ್ಬ ಅನ್ನೋ ತರ ಸೆಲೆಕ್ಟ್ ಮಾಡ್ತಾರಲ್ಲ, ಆ ತರ ಬೇರೆ ದೊಡ್ಡ ತಲೆಗಳನ್ನು ಸೇರಿಸಿದ್ದು ದೊಡ್ಡ ಜೀವ ಇದು. ಕಳೆದ ವರ್ಷ ಯಾರ್ ರೆಹಮಾನನ್ನ ಕರ್ಕೊಂಡ್ಬಂದ್ರು, ಮಮ್ಮೂಟಿ ಅವ್ರನ್ನ ಕರ್ಕೊಂಡ್ಬಂದ್ರು, ಕಮಲ್ ಹಾಸನ್. ಈ ತರದ ಸಾಹಸಗಳು ಅಂದ್ರೆ ಕರ್ನಾಟಕನ ಇಡೀ ಪಾಕಿಸ್ತಾನ ದಾಟಿಸಿ ಬೆಳೆಸ್ತಾ ಇದೆಯಾ ಮಂಜಣ್ಣ ನೀನು. ನಿಂಗೆ ಬೇರೆ ಏನ್ ಹೇಳದೆ. ಭಟ್ರಿ ತರ ಮಾತಾಡಿ ನನ್ನನ್ನು ಎಲ್ಲೋದ್ರು ಸರ್ ಭಟ್ರಿ ನಿಮ್ ತರ ಮಾತಾಡ್ತಾರೆ ಸರ್ ಅಂತ. ಇದೇನಾಗ್ಬಿಟ್ಟಿದೆ, ಎಲ್ಲರಿಗೂ ಕಾಪಿ ರೇಟ್ ಮೇಲೆ ಕೇಸ್ ಆಗ್ಬೇಕಾಯ್ತು ಭಟ್ರಿ ಮೇಲೆ. ಈಗ ಪಬ್ಲಿಕ್ ಹೇಳ್ತಾರ ಮಾತಾಡಿದ್ ಯಾರು ಅರ್ಥ ಆಗ್ತದೆ, ಯಾರು ಗಾಯತ್ರಪ್ಪ ಯಾರು ಮಾತಾಡಿದ್ರ ಅದು ಎಲ್ಲರಿಗೂ ಅರ್ಥ ಆಗಿದೆ, ಯಾರಿಗೂ ಅರ್ಥ ಆಗಿಲ್ಲ ಅಂತಿಲ್ಲ. ಈಗ ಒಬ್ಬ ಯಾರಿಗೂ ಅರ್ಥ ಆಗಿಲ್ಲ. ನಾನು ನಮಸ್ಕಾರ ಎಂತಕ್ಕೆ ರಿಲೇಟ್ ಅಂತಾರೆ. ನಾನು ಇವರು ರಾಮಶ್ಯಾಮ ಗ್ಯಾಪ್ ಮಾಡ್ತೀನಿ. ನಾನು ಮಕ್ಕ ಅಂದ್ಬಿಡ್ತೀನಿ, ಏಯ್ ನೀವು ರಾಮಶ್ಯಾಮ ತರ ಆಕ್ಟಿಂಗ್ ಮಾಡ್ಬಿಡಿ ಕರೆಕ್ಟ್ ಆಗಿ. ಮೊನ್ನೆ ಶಾರುಖ್ ಖಾನ್ ಮಾಡ್ತಿರೋ ಹ್ಯಾಪಿ ನ್ಯೂ ಇಯರ್ ಎಲ್ಲ ಆ ಥರದೊಂದು ಸೀನ್ ಇದೆ. ಹೌದಾ? ಹಾ, ದಯವಿಟ್ಟು ಇನ್ನೊಂದ್ಸತಿ ಆಕ್ಟ್ ಮಾಡಿ ತೋರಿಸಿ ಪ್ರೇಕ್ಷಕರಿಗೋಸ್ಕರ. ಅಲ್ಲ ಅವರು ಅದು ಊರ್ವಶಿ ಅವರು ಟೈಮಿಂಗ್ ನಮ್ಗೆ ಇದು ಅಷ್ಟೇ, ಏನೋ ಕೇಳಕ್ ಬರ್ತಾರೆ. ತಿಂಡಿ ತಿಂದ ಅಪ್ಪ ನಾಯಿ ಕೊಟ್ಟರು ಅಲ್ಲಿಂದ ಥ್ಯಾಂಕ್ ಯು ಮಂಜುನಾಥ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಈ ಉತ್ತಮ ವಿಲನ್ 2 ಎನರ್ಜೀಸ್ ಸೇರ್ಕೊಂಡಾಗ ಏನ್ ಫ್ಲೇಮ್ ಬಂತು, ಹೆಂಗೆ ಬೆಳಕು ಬೀರ್ತಾ ಇದೆ ಅದು ಈ ದೀಪಾವಳಿ ದಿನಗಳಲ್ಲಿ, ಇದನ್ನೊಂದು ಚೂರು ಎಕ್ಸ್ಪ್ಲೇನ್ ಮಾಡಿ ವೀಕ್ಷಕರಿಗೋಸ್ಕರ. ತಮಿಳಲ್ಲಿ ಪುನ್ನಗೈಮನ್ ಶೂಟಿಂಗ್ ನಡೀತದ್ದು ಕಮಲ್ದು. ನಾನು ಅಲ್ಲಿ ಹೋಗಿದ್ದೆ. ಅವಾಗ ಬಾಲ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಟೈಮ್ ನಾನು ಚೆನ್ನಾಗಿ ನಾಪ್ಕ ಇದೆ. ಆ ರಿಫ್ಲೆಕ್ಟರ್ ಕೆಳಗೆ ಕಮಲ್ ಸರ್ ನಿಂತಿಯಾರ, ಬಿಸಿಲು ಪಕ್ಕದಲ್ಲಿ ನಾನು ನಿಂತಿದ್ದೀನಿ. ಫಸ್ಟ್ ಟೈಮ್ ಅಲ್ಲಿ ಮಾತುಕತೆ ಶುರು ಆಗಿದೆ ನಮ್ಮಿಬ್ರು ಮಧ್ಯೆ. ಅದು ನಿಮ್ಮ ಮೊದಲ ಭೇಟಿ ಇಂಟ್ರೊಡ್ಯೂಸ್ ಆಗಿ ಪ್ರಾಪರ್ ಆಗಿ ಇಂಟ್ರೊಡ್ಯೂಸ್ ಆಗಿ ಅದಾದ್ಮೇಲೆ ಹಾಗೆ ಮೀಟ್ ಆಗ್ತಿತ್ತು. ಅವ್ರು ಮತ್ತೆ ಫಿಲ್ಮ್ಸ್ ಎಲ್ಲ ಆಕ್ಟ್ ಮಾಡ್ತಾ ಇದ್ವಿ, ಜೊತೆಗೆ ಬೇರೆ ಫಿಲ್ಮ್ಸ್ ಎಲ್ಲ ಸಣ್ಣ ಪುಟ್ಟ ರೋಲ್ಸ್ ಎಲ್ಲ ಮಾಡ್ತಾ ಇದ್ದೆ. ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ನನ್ ಕಂಡ್ರೆ ಅದನ್ನ ಇಷ್ಟ ಆಯ್ತು. ಯಾಕೋ ನಂಗೆ ಗೊತ್ತಿಲ್ಲ,
ವೆರಿ ಸ್ಟ್ರೇಂಜ್. ನಾನು ಅಚ್ಚು ಗೋವಾಗ ಹೋಗಿದ್ವಿ ವೆಕೇಶನ್ಗೆ, ಅವ್ರ ಜೊತೆ ಆಕ್ಟ್ ಮಾಡಿದ್ದೆ ಮುಂಬೈ ಎಕ್ಸ್ಪ್ರೆಸ್ ಅಂತ ಒಂದು ಫಿಲ್ಮ್ ಅಲ್ಲಿ. ಯಾವುದೋ ಒಂದು ಕಾರಣಕ್ಕೆ ಆ ಡೈರೆಕ್ಟರ್ ಬಂದು ಪೋಸ್ಟ್ ಪ್ರೊಡಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಫಿಲ್ಮ್ ಮುಗಿಬೇಕು, ಫಿಲ್ಮ್ ರಿಲೀಸ್ ಆಗಬೇಕು, ಡೈರೆಕ್ಟರ್ ಇಲ್ಲ, ಡೈರೆಕ್ಟರ್ ಚೇರ್ ಇಲ್ಲ, ಅಲ್ಲಿ ಖಾಲಿ ಇದೆ. ನಾನು ಗೋವಾಲಿ ಹಾಲಿಡೇ ಇದ್ದೆ, ಫೋನ್ ಮಾಡಿದ್ರು, ಸಾರು 12 ದಿನ ಟೈಮ್ ಇದೆ, 3 ವರ್ಷ ರೆಡಿ ಮಾಡ್ಬೇಕು, ತಮಿಳು ತೆಲುಗು ಹಿಂದಿ, ನೀನ್ ಬರಕ್ಕಾಗತ್ತಾ ಅಂದ್ರು. ನಾನು ವೈಫ್ ಅವ್ರಿಗೆ ಗೊತ್ತಲ್ಲ, ಅವ್ರಿಗೆ ಗೊತ್ತು ಫೋನ್ ಬಂತು ಹೊಟ್ಟೋಗ್ತಾರೆ ಇವರು ಅಂತ. ನಾನು ಬನ್ನಿ ನೀವು ಬೆಂಗಳೂರು ಹೋಗಿ, ನಾನು ಚೆನ್ನಾಗಿ ಹೋಗ್ತೀನಿ ಅಂದ್ಬಿಟ್ಟು ಸ್ಟ್ರೈಟ್ ಚೆನ್ನಾಗಿ ಹೋದೆ. ಒಂದು 2 ವೀಕ್ಸ್ ಅಲ್ಲಿ ಏನೇನು ಕೆಲಸ ಎಲ್ಲ ಪಕ್ಕಾ ಮಾಡಿ ಕೊಟ್ಬಿಟ್ಟೆ. ಫಿಲ್ಮ್ ರಿಲೀಸ್ ಆಗೋಯ್ತು, ಮಾಡಿದ ಕೆಲಸ ಅವ್ರಿಗೆ ಇಷ್ಟ ಆಯ್ತು. ನೆಕ್ಸ್ಟ್ ಇಮಿಡಿಯೇಟ್ ಹೇಳಿದ್ರು 16 ದಿನ ಇದೆ ನಂತರ ನಾನು ಹೇಳ್ತೇನೆ ಇದ್ದೀನಿ ಡೈರೆಕ್ಟರ್ ಆಗು ಅಂತ, ಮಾಡ್ಬಿಡಿ ಸಲ ಅಂದ್ರು. ರಾಮಶ್ಯಾಮಪ್ಪ. ಅದೇ ರೀತಿ ಇಡೀ ದೇಶನ ಬೆಚ್ಚ ಬಿಡಿಸೋದಕ್ಕೆ ಇಬ್ರು ಸೇರಿ ಮಾಡ್ತಿದ್ದೀರಿ, ತುಂಬಾ ದೊಡ್ಡ ಕೆಲಸ ಅದು. ಉತ್ತಮ ವಿಲನ್ದು ಒಂದು ಮೇಕಿಂಗ್ ವಿಡಿಯೋ ನೋಡ್ಕೊಂಡ್ ಬರೋಣ. ಉತ್ತಮ ವಿಲನ್ ಆಕ್ಷನ್. Pushing it coming, Ramesh is coming in. ಇಷ್ಟೊಂದು ನಿರೀಕ್ಷೆ ಇದೆ, ಏನು ಆ ಪ್ರೆಷರ್ನ ಹೆಂಗ್ ತಡ್ಕೊಂಡಿದ್ದೀರಿ? ಸೇಮ್ ನಾವು ಆಡ್ತಿದ್ದು ಅದೇ ಆಟ, ಇಲ್ಲಿ ಆಡ್ತಿದ್ದು ಅದೇ ಆಟ, ಒಂದು ಬಿಗ್ಗರ್ ಲೆವೆಲ್ ಆಡ್ತಾ ಇದೀವಿ ಅಷ್ಟೇ. ನನಗೆ ಇಲ್ಲಿ ಸಿಗ್ತಾ ಇದ್ದಿದ್ದು ಬಜೆಟ್ಗಿಂತ ಒಂದು 10-15 ಬಜೆಟ್ ಈ ಸಲ ಸಿಕ್ಕಿದೆ ನನಗೆ. ಆಗ ನಾನು ಮಾಡಬೇಕು ಅಂತ ನನಗೆ ಆಸೆ ಇದ್ದ ವಿಷಯಗಳು, ನನಗೆ ಗೊತ್ತಿದ್ದಲ್ಲ ವಿಷಯಗಳಲ್ಲಿ ತೋರಿಸ್ಕೊಳಕ್ಕೆ ಆಗದೆ ಇರೋದೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದೆ ಈ ಸಲ. ಹಾಗಾಗಿ ಜನ ಅದನ್ನ ಹೇಗೆ ಸ್ವೀಕರಿಸ್ತಾರೆ ನೋಡ್ಬೇಕು. ಫಿಲ್ಮ್ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಈಗ. ಇನ್ನೊಂದು 8 ವಾರದ ಕೆಲಸ ಇದೆ ನನಗೆ. ಮೋಸ್ಟ್ಲಿ ಡಿಸೆಂಬರ್ ಎಂಡ್ ಜನವರಿಗೆ ಉತ್ತಮ ವಿಲನ್ ರೆಡಿ ಆಗುತ್ತೆ. ಕಮಲ್ ಅವ್ರಿಗೆ 2 ಪಾತ್ರ ಇದೆ. ಇನ್ಫ್ಯಾಕ್ಟ್ 2 ಫಿಲ್ಮ್ನ ಒಂದೇ ಸಲ ಡೈರೆಕ್ಟ್ ಮಾಡಿದೀನಿ ಅಂತ ನನಗೆ ಅನಿಸ್ತಾ ಇದೆ. 2 ಕತೆ ಇದೆ ಅದರಲ್ಲಿ. ಒಂದು 21ನೇ ಶತಮಾನದ ಕತೆ, ಅಲ್ಲಿ ಬಂದು ಕಮಲ್ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಪಾತ್ರ ಮಾಡ್ತಾರೆ. ಇನ್ನೊಂದು 8ನೇ ಶತಮಾನದ ಕತೆ, ಅಲ್ಲಿ ಕಮಲಾಸನ್ ಅವ್ರು ಬಂದು ಒಂದು ಜಾನಪದ ಕಲಾವಿದರ ಪಾತ್ರ ಮಾಡ್ತಾರೆ. ಸೊ ಒಂದು 2 ಫಿಲ್ಮ್ ಡೈರೆಕ್ಟ್ ಮಾಡೋಂಥ ಅನುಭವ ಒಂದೇ ಫಿಲ್ಮ್ ಅಲ್ಲಿ ಸಿಕ್ತು. ಯಾಕಂದ್ರೆ ಒಂದ್ ಕಡೆ ಮಾಡರ್ನ್ ಕಂಪ್ಯೂಟರ್ಸ್, ಮಾಲ್ಸ್, ಥಿಯೇಟರ್ಸ್ ಈ ತರ ವಿಜುವಲ್ಸ್ ಇರುತ್ತೆ, ಇನ್ನೊಂದ್ ಕಡೆ ರಾಜ ರಾಣಿ ಪ್ಯಾಲೇಸಸ್, ಕುದುರೆಗಳು, ಆನೆಗಳು ಈ ತರ ಸಿಕ್ತು. ಸೊ 2 ಅದ್ಭುತವಾದಂಥ ಲೇಯರ್ಸ್ ಇರುವಂತ ಚಿತ್ರ. ಎಲ್ಲದಕ್ಕಿಂತ ಆ ಫಿಲ್ಮ್ ಯಾಕೆ ನನಗೆ ಇಷ್ಟ ಆಗುತ್ತೆ ಅಂದ್ರೆ ಅದರಲ್ಲಿ ಕತೆ ಬಂದು ಕಮಲ್ ಬರ್ದಿರೋದು. ಆ ಕಥೆಲಿರುವಂಥ ವಸ್ತು, ಆ ಕಥಾ ವಸ್ತು ಬಂದು ಇಟ್ ಇಸ್ ನಾಟ್ ಜಸ್ಟ್ ಅನದರ್ ಕಾಮಿಡಿ ಹತ್ರ ಅಲ್ಲ, ಅದು ಅದೊಂದು ಡೆಪ್ತ್ ಇದೆ, ಎಲ್ಲರೂ ಒಪ್ಲೇಬೇಕಾಗಿರೋ ಒಂದು ಸತ್ಯ ಇದೆ. ಆ ಕಾರಣಕ್ಕಾಗಿ ಉತ್ತಮ ವಿಲನ್ ನನಗೆ ಬಹಳ ಇಷ್ಟ. ಉತ್ತಮ ವಿಲನ್ ಒಂದು ಮಹತ್ವಾಕಾಂಕ್ಷೆ ಚಿತ್ರ ಅಂತಾನೆ ಹೇಳ್ಬೋದು. ಐ ಆಮ್ ಆಲ್ಸೋ ವೈಟಿಂಗ್ ಜನ ಹೇಗೆ ಸ್ವೀಕರಿಸ್ತಾರೆ ಅಂತ. ಎಲ್ಲಾ ಭಾಗದವ್ರ ಮಧ್ಯೆ, ಇಷ್ಟೆಲ್ಲಾ ಗಡಿಬಿಡಿಗಳ ಮಧ್ಯೆ ವೀಕೆಂಡ್ ವಿತ್ ರಮೇಶ್ ಹೇಗಿತ್ತಿದ್ದು? ಏನನ್ನ ಪಡೆದ್ರಿ? ನೀವು ಹೇಳಿದಾಗೆ ಬೇರೆ ಏನೇನೋ ಮಾಡಿದೀವಿ ಪ್ರೊಫೆಷನಲಿ, ಬಟ್ ವೀಕೆಂಡ್ ವಿತ್ ರಮೇಶ್ ಕೊಟ್ಟಂತ ಒಂದು ತೃಪ್ತಿ, ಅದಕ್ಕೆ ಸಿಕ್ಕಂತ ಮನ್ನಣೆ, ಜನ ಎಲ್ಲೋದ್ರು ಅವ್ರು ರಿಯಾಕ್ಟ್ ಮಾಡ್ತಿರೋ ರೀತಿ, ಎಲ್ಲೋ ಒಂದ್ ಕಡೆ ಇಲ್ಲಿ ಬಂದು ಕೂತಂತ ಹಿರಿಯರು ಎಲ್ಲರೂ ಅವ್ರ ಕಥೆಗಳೆಲ್ಲ ಈ ಜನದ ಕಥೆಗಳಾಗೋಯ್ತು. ಒಂದು ಉಮಾಶೇರ್ ಮೇಡಮ್ ಅವ್ರ ಕಷ್ಟಗಳನ್ನ ಹಂಚ್ಕೊಂಡಾಗ ಎಷ್ಟೊಂದು ಜನಕ್ಕೆ ಒಂದು ಸ್ಫೂರ್ತಿ ಆಯ್ತು. ನಾವು ಏನಾದ್ರು ನಮ್ಮ ಸ್ವಂತ ಕಾಲ ನಿಲ್ಬೇಕು ಅಂತ ಅನಿಸ್ಬಿಡುದು. ನಾವು ಹೊರಟಿದ್ದೆ ಅದಕ್ಕಾಗಿ, ನನ್ನಿಂದನೂ ಸಾಧ್ಯ ಅಂತ ಒಂದು ನಂಬಿಕೆ ಹುಡುಗಿಬಿಟ್ಟಿದ್ರೆ ಅದೇ ಈ ಸಾರ್ಥಕತೆ ಅಂತ ಅನ್ಸುತ್ತೆ. ಅದು ಸಿಕ್ಕಾಬಿಡಾಗಿದೆ ಅಂತ ಅನ್ಸುತ್ತೆ. ಯು ಡೋಂಟ್ ಬಿಲೀವ್ ಇಟ್. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರಲ್ಲ, ಎಷ್ಟೊಂದ್ ಕಡೆ ನಾನು ಪಾರ್ಟಿಗೆ ಹೋದಾಗ ಏನ್ ಹೇಳ್ತಾ ಗೊತ್ತಾ, ಸರ್ ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ನಾವು ಹಳೆ ಫ್ರೆಂಡ್ಸ್ ಎಲ್ಲ ಹೋಗಿ ಪಿಕ್ನಿಕ್ ಹೋಗಿದ್ವಿ ಸರ್ ಅಂತ ಹೇಳ್ತಾರೆ. ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಪಿಕ್ನಿಕ್ ಹೋಗಿದ್ವಿ ಅಂತ ಹೇಳ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ನನಗೆ ಹೇಳ್ತಾರೆ, ಈ ನಾವು ಹೇಳ್ತಿದ್ರಲ್ಲ ಸ್ವಲ್ಪ ಆಟೋಡಿನ ಲೈಟ್ ತರಲೆ ಮಾಡೋಣ, ವೀಕೆಂಡ್ ಅಲ್ಲಿ ಸಿಗೋಣ ಅಂತ ಹೇಳಿದ್ರೆ, ಅದು ಇಟ್ ಇಸ್ ಬಿಕಮ್ ಆಲ್ಮೋಸ್ಟ್ ಲೈಟ್ ಗುಂಡಾಕೋಣ, ಸ್ವಲ್ಪ ಗುಂಡಾಕೋಣ ಬನ್ನಿ ಅಂತ, ಅದೊಂಥರ ಜೋಕ್ ಆಗೋಯ್ತು. ಈ ತರ ಎವ್ರಿಥಿಂಗ್ ಇಟ್ ಕೇಮ್ ಇನ್ ದ ಕಲ್ಚರ್ ಆಫ್ ದ ಸೊಸೈಟಿ ಅನ್ಸುತ್ತೆ. ಒಬ್ಬ ಪ್ರೊಫೆಸರ್ ಬಹಳ ಒಳ್ಳೆ ಮಾತುಗಳನ್ನ ಅದು ಯೂನಿವರ್ಸಿಟಿಯಿಂದ ಕಲಿಸಿದ್ರು. ಇಟ್ಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಆಫ್ ಕರ್ನಾಟಕ ಅಂತ. ಅದಕ್ಕೆ ಕಾರಣ ಈ ಎಂಟೈರ್ ಟೀಮ್, ಈ ವೀಕೆಂಡ್ ವಿತ್ ರಮೇಶ್ ಮಾಡಿದಂತ ರಿಸರ್ಚ್ ಮಾಡಿದಂತ ಹುಡುಗರು, ಆ ತಂಡ, ಡೈರೆಕ್ಟ್ ಮಾಡುವಂತ ರಾಘವೇಂದ್ರ ಅಂಡ್ ದಿ ಎಂಟೈರ್ ಟೀಮ್, ದಿ ಆರ್ ಬ್ರಿಲಿಯಂಟ್ ಪೀಪಲ್. ಅವ್ರಿಲ್ಲದೆ ಸಾಧ್ಯನೇ ಆಗ್ತಿರಲಿಲ್ಲ. ಅವರೆಲ್ಲರೂ ನಿಮ್ಗೆ ಇನ್ಫ್ಯಾಕ್ಟ್ ವೀಕೆಂಡ್ ವಿತ್ ರಮೇಶ್ ಶೋ ಅಲ್ಲಿ ಅವ್ರ ಕ್ರೆಡಿಟ್ ಕೂಡ ನಾವು ಕೊಡೋದಿಲ್ಲ. ಇಟ್ ಜಸ್ಟ್ ಗೋಸ್ ಆಫ್ ಅಬ್ಸರ್ವ್ ಹೋಗುತ್ತೆ. ಅಷ್ಟು ಅದ್ಭುತವಾದ ಪರಿಶ್ರಮ ಇದರಿಂದ ಒಂದು 80 ಜನದ ಕೆಲಸ ಇದೆ. ನಾನು ಅದರ ಮುಖವಾಡ ಅಷ್ಟೇ. ಥ್ಯಾಂಕ್ಸ್ ಟು ಆಲ್ ದೀಸ್ ಪೀಪಲ್. ಇದು ಒಂದು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗಿದೆ, ಒಂದು ಮನೆ ಮಾತಾಗಿದೆ, ಸಾಧಾರಣದ ವಿಷಯ ಅಲ್ಲ. ವೀಕೆಂಡ್ ವಿತ್ ರಮೇಶ್ ಅಂತ ಏನು ಒಂದು ಮಹಾ ಗ್ರಂಥ ರೆಡಿ ಆಗಿದೆ. ಇದರದ್ದು ಒಂದೊಂದು ಪುಟಗಳು, ಎಸ್ಪೆಷಲಿ ನಿಮ್ಮ ಜರ್ನಿ, ಅದು ಆ ಜರ್ನಿಯ ಪುಟಗಳನ್ನ ನೋಡ್ಕೊಂಡು ವಾವ್. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್.
ವೀಕೆಂಡ್ಗಳಲ್ಲಿ ಜನ ಆರಾಮಾಗಿದ್ರಪ್ಪ. ಕರ್ನಾಟಕದ ನೆಮ್ಮದಿ ಹಾಳು ಮಾಡೋ ಕಾಂಟ್ಯಾಕ್ಟ್ ನಿಮ್ಗೆ ಸಿಕ್ಬಿಟ್ಟಿದೆ. ಶುಭಾಶಯ. ನಿಮ್ಮ ಶೋ ಶುರು ಮಾಡ್ಬೇಕಾದ್ರೆ ನನ್ನ ಮೂಲಕ ಶುರು ಮಾಡಿದ್ರೆ ತುಂಬಾ ಸಂತೋಷ ಆಯ್ತು. ಸೋಯ ಸೋಯ ರಹತಾ ಹೈ. ಇಲ್ಲ ಹಾಡ ಕೇಳಿದ್ವಲ್ಲ, ಅದೇನಾಯ್ತು? ಅದೇ ಹೇಳಿದ್ದು. ಸಾರಿ. ನಿಮ್ ಪ್ರೋಗ್ರಾಮ್ ಇಂದ ಗುಂಗಿಂದ ಹೊರಗೆ ಬರಕ್ಕೆ ನಂಗೆ 2 ದಿವಸ ತಗೊಳ್ತು. ನೀವ್ ಎಂದಾರು ಜೀವನದಲ್ಲಿ ಯಾರಿಗಾರು ಕಲ್ಲು ಹೊಡೆದಿದ್ದೀರಾ? ಕಣ್ಣು ಹೊಡೆದಿದ್ದೀನಿ, ಕಲ್ಲು ಹೊಡೆದಿಲ್ಲ. ಒಂದ್ ರೀತಿ ನನ್ನ ಮೆಮೊರಿಗಳನ್ನ ನೆನಪಿಸಿದ್ರಿ, ಒಂದ್ ರೀತಿ ನನ್ನನ್ನು ನಾನು ರಿವ್ಯೂ ಮಾಡ್ಕೊಳಕ್ ಸಹಾಯ ಮಾಡ್ಕೊಟ್ರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಫ್ರೆಂಡ್ ಅಂಡ್ ಐ ಆಮ್ ಫೀಲಿಂಗ್ ಲಾಡ್. ನೀವು ಮಾತಾಡೋದು ನೋಡಿದ್ರೆ ನಾನು ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಮಾತಲ್ಲೇ ಎಷ್ಟು ಸ್ಫೂರ್ತಿ ತುಂಬ್ತೀರಾ ಅಂದ್ರೆ ಇಟ್ಸ್ ಅಮೇಝಿಂಗ್. ನನ್ನ ಪರ್ಸನಲ್ ಸೈಡ್ ಜಾಸ್ತಿ ಮಾತಾಡಲ್ಲ. ನಿಮ್ ಶೋ ಅಲ್ಲಿ ನನಗೆ ಗೊತ್ತಿಲ್ಲದೇನೆ ನೀವು ತುಂಬಾ ಮಾತಾಡ್ಸಿದ್ರಿ. ಆಳವಾದ ಪ್ರಶ್ನೆಗಳನ್ನು ಹಾಕಿ ನಮ್ಮ ಮನದಾಳದಲ್ಲಿರಬಹುದಾದ ಜೀವನದ ಇದುವರೆಗೆ ಯಾರಿಗೂ ಗೊತ್ತಿಲ್ಲದ ಅಂತರಂಗದ ವಿಚಾರಗಳನ್ನು ಹೊರ ಹಾಕೋದ್ರಲ್ಲಿ ನಿಶ್ಚಯ. ನಮ್ಮನ್ನೆಲ್ಲ ಕೂರಿಸಿ ನೀವು ಇಡೀ ಶೋ ನಿಂತ್ಕೊಂಡು ಮಾತಾಡಿದ್ದೀರಾ. ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಪರ್ಸನಾಲಿಟಿ ಏನು ಅಂತ. ಯು ಆರ್ ದ ಲೈಫ್. ನೀವೇ ಜೀವ ಈ ಶೋದು. ಫಸ್ಟ್ ಆಫ್ ಆಲ್ ಅವರೆಲ್ಲ ಇಷ್ಟು ದೂರ ಬಂದಿರೋದು ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅಂಡ್ ದ ಲವ್ ಯು ಹ್ಯಾವ್ ಆನ್ us. ಮೈ ಫ್ಯಾಮಿಲಿ ಇಸ್ ಹಿಯರ್ ಫಾರ್. ಥ್ಯಾಂಕ್ ಯು. ಐ ಆಮ್ ಆನರ್ಡ್. ಥ್ಯಾಂಕ್ ಯು. ನೀವು ಕೊಟ್ಟಂತ ಪ್ರತಿಕ್ರಿಯೆ ನೋಡಿ ನನಗೆ ಈ ಕಾರ್ಯಕ್ರಮ ಶುರು ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನಿಸ್ತು. ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಇವರೆಲ್ಲ ಈ ಕಲೆಕ್ಷನ್ ನೋಡಿದಾಗ ಅನಿಸ್ತಾ ಇದೆ ಅದು ನನಗೆ. ಇಟ್ಸ್ ಸೋ ಜೆನ್ಯೂನ್ ನೋಡಿ ಸರ್. ಕಲಾವಿದ್ರ ಮಧ್ಯೆ ಇರುವಂತ ಮೀನ್ಸ್ ಓವರ್ ದಿ ಇಯರ್ಸ್ ಆಗಿರ್ಬೋದು, ಇದು ವೈನ್ ತರ ಡೆವಲಪ್ ಆಗಿರ್ಬೋದು ನಮ್ಮ ಫ್ರೆಂಡ್ಶಿಪ್ಸ್ ಇವ್ರ ಜೊತೆ ಎಲ್ಲ. ಬಟ್ ಸ್ಟಿಲ್ ಆ ಕ್ಷಣದಲ್ಲಿ ಅವ್ರು ಸ್ಪಂದಿಸಿದ ರೀತಿ, ಸ್ಪೆಷಲ್ ಥ್ಯಾಂಕ್ಸ್. ಇಲ್ಲಿ ಕೂತಂತ 24 ಜನಕ್ಕೂ ನಮಗೆ ನನ್ನ ಪರ್ಸನಲ್ ಥ್ಯಾಂಕ್ಸ್. ಇವತ್ತು ಆ ಕಾರ್ಯಕ್ರಮ ಯಾರ ನೋಡ್ತಿದ್ರು ಅಥವಾ ಅವ್ರ ಫ್ರೆಂಡ್ಸ್ ನೋಡ್ತಿದ್ರು, ಪುನೀತ್ ಅವರಿಂದ ಹಿಡಿದು ಈಗ ಇತ್ತೀಚೆಗೆ ಕೂತಂತ ನಮ್ಮ ತಾರಾ ಅವ್ರವರೆಗೂ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಇನ್ಕ್ಲೂಡಿಂಗ್ ಯೋಗರಾಜ್ ಭಟ್, ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಭಟ್ರೆ, ನೀವು ದೊಡ್ಡ ಮನಸ್ಸು ನಿಮ್ದು. ಇವತ್ತು ಈ ಕಾರ್ಯಕ್ರಮ ನೀವಲ್ಲಿ ನಿಂತು ಮಾಡ್ತಿರೋದು. ಥ್ಯಾಂಕ್ಸ್ ಫಾರ್ ದ ಲವ್. ನನಗೆ ಕೇಳಿದ್ರು ಕಾರ್ಯಕ್ರಮದ ಆಯೋಜಕರು, ನೀವೇ ಮಾಡ್ಬೇಕದ್ನ. ನಾನು ತುಂಬಾ ಟ್ರೈ ಮಾಡಿದೆ ತಪ್ಪಿಸ್ಕೊಳ್ಳೋದಕ್ಕೆ. ನೀವೇನೋ ನಿಮ್ಮ ಬಾಯಲ್ಲಿ 1-2 ಒಳ್ಳೆ ಮಾತು ಬಂದು ಸರ್, ಅದೇ ನಮ್ಮ ಪುಣ್ಯ ಅಂದ್ಕೊಂಡು ಈ ಸಾಯಂಕಾಲ ಒಂದು ಖುಷಿ ಪಡ್ಬೋದ ಅಷ್ಟೇ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಕೊನೆ ನಿಲ್ದಾಣ. ಇಷ್ಟು ದಿನ ಸೂತ್ರಧಾರ ಆಗಿ ಇಲ್ಲಿ ನಿಂತ್ಕೊಂಡು ಬಂದವರಿಗೆ ಒಂದು ಪ್ರಶ್ನೆ ಕೇಳ್ತಿದ್ರಿ. ನಿಮ್ಮಲ್ಲಿ ಏನಾದ್ರು ಯಾರ್ಯಾರು ಸಾರಿ ಹೇಳ್ಬೇಕಾ, ಸಾರಿ ಥ್ಯಾಂಕ್ ಯು ಹೇಳ್ಬೇಕಾ, ನಿಮ್ದೆಲ್ಲ ಪಾಪ ಪ್ರಜ್ಞೆ ಕಾಡ್ತಿದ್ಯಾ ಅಂತ ಎಲ್ರಿಗೂ ಕೇಳ್ತಾ ಇದೆ. ಆ ಪ್ರಶ್ನೆಗೆ ನನಗೆ ಬಂದಿದ್ಯಾ? ಹೌದು. ನಾನು ಎಂಟ್ರಿ ಆದಾಗ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇದಮ್ಮ. ಈ ಸಿಗರೇಟ್ ಸೇದೋದು, ಗುಂಡು ಹಾಕೋದು, ನಾನ್ ವೆಜ್ ಇದೆಲ್ಲ ತಪ್ಪ ಅಂತೆಲ್ಲ ಕನ್ಫ್ಯೂಷನ್ ಬರೋದು. ಅಲ್ಲೊಬ್ರು ಬಾಲಕುಮಾರ್ ಅಂತ ರೈಟರ್ ಇದ್ರು. ಅವ್ರು ಹೇಳಿದ್ರು, ರಮೇಶ್ ಲೈಫಲ್ಲಿ ರೈಟು ರಾಂಗು ಏನೂ ಇಲ್ಲಪ್ಪ, ಗೊತ್ತಿದ್ದು ಇನ್ನೊಬ್ರು ನೋಯಿಸ್ತಿಯಲ್ಲ ಅದೊಂದೇ ತಪ್ಪು ಅಂತ ಹೇಳಿದ್ರು. ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್ ಥಿಂಗ್. ಸೊ ಐ ಥಿಂಕ್ ಆ ಥರ ಐ ಬಿನ್ ವೆರಿ ಕೇರ್ಫುಲ್ ದಟ್ ವೇ, ಯಾರಿಗೂ ನೋಯಿಸಬಾರ್ದು ಅಂತ. ಬಟ್ ಇನ್ ಕೇಸ್ ಗೊತ್ತಿಲ್ಲದೆ ಯಾರ್ಯಾರು ನನ್ನಿಂದ ನಾನು ನಿಮ್ಗೆ ಸ್ಪಂದಿಸಲೇ ಅದೊಂದು ಕಾರಣಕ್ಕೆ ಅಂದ್ರೆ ಆವಾಗ ಆದ್ಯತೆಗಳು ನಿಮಗೆ ನಮಗೆ ಪ್ರಾಬ್ಲಿ ಅವರ್ ಪ್ರಯಾರಿಟೀಸ್ ಡಿಂಟ್ ಮ್ಯಾಚ್, ಆ ಥರನೇ ಆಗಿರ್ಬೋದು. ಆ ಥರ ಏನಾರು ಆಗಿದ್ರೆ ಅವರೆಲ್ರಿಗೂ ಸಾರಿ ಅಂಡ್ ಥ್ಯಾಂಕ್ ಯು. ಆಫ್ ಕೋರ್ಸ್ ನಾನು ಇಟ್ಸ್ ಅಮೇಝಿಂಗ್ ಥಿಂಗ್. ಯಾರು ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ. ದೇವರು ಹಾರಕ್ಕೆ ಎಲ್ರಿಗೂ ಶಕ್ತಿ ಕೊಟ್ಟಿದ್ದಾನೆ. ಅದ್ರೊಂದು ಸಣ್ಣ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾನೆ. ಏನು ಅಂದ್ರೆ ಒಂದೇ ಒಂದು ರೆಕ್ಕೆ ಕೊಟ್ಟಿದ್ದಾನೆ ಅಷ್ಟೇ. ನಿಮ್ಗೆ ಇನ್ನೊಂದು ರೆಕ್ಕೆ ಬೇಕು ಅಂದ್ರೆ ಇನ್ನೊಬ್ರು ಕೈ ಹಿಡಿಲೇಬೇಕು ನೀವು. ಆಗ ಅವ್ರ ರೆಕ್ಕೆ ನಿಮ್ಮ ರೆಕ್ಕೆ ಆಗುತ್ತೆ, 2 ರೆಕ್ಕೆ ನೀವು ಹಾರ್ಬೋದು ಅಂತ. ಎಷ್ಟು ಜನ ಕೈ ಹಿಡಿತಿರೋ ಅಷ್ಟು ರೆಕ್ಕೆಗಳು ನಿಮ್ಗೆ ಸಿಗುತ್ತೆ, ಅಷ್ಟು ನೀವು ಹಾರ್ಬೋದು ಅನ್ನೋದೇ ಸತ್ಯ. ಆ್ಯಂಡ್ ನಾನು ಹೀರೋ ಆಗಬಲ್ಲೆ ಅಂತ ನನಗೆ ಗೊತ್ತಿರ್ಬೋದು ಸರ್. ಬಟ್ ಜನಕ್ಕೆ ಗೊತ್ತಾಗಿತ್ತು ಒಬ್ಬ PH ವಿಶ್ವನಾಥ್ ಅಥವಾ ಮಧುಮಾಸ ನಾರಾಯಣ ಸ್ವಾಮಿ ನನಗೆ ಅವಕಾಶ ಕೊಟ್ಟಾಗ್ಲೇ ನಾನು ಆಕ್ಟ್ ಮಾಡ್ಬೋದು. ನನಗೆ ಗೊತ್ತಿರ್ಬೋದು, ಪ್ರತಿಭೆ ಇದ್ದಿರ್ಬೋದು. ಬಟ್ ಇವ್ನು ಮಾಡಬಲ್ಲ ಅಂತ ಅವಕಾಶ ಸಿಗಿದ್ದು ಇನ್ನೊಬ್ಬರಿಂದ, ಗೀತಪ್ರಿಯಿಂದ, ಬಾಲಚಂದ್ರಿಂದ. ನಾನು ಡೈರೆಕ್ಟ್ ಮಾಡ್ಬೋದು ನನಗೆ ಗೊತ್ತಿರ್ಬೋದು. ಬಟ್ ಅವಕಾಶ ಸಿಕ್ಕಿದ್ದು ಕಮಲಾಸನಿಂದ. ಹಾಗಾಗಿ ಅವಕಾಶ ಕೊಡೋರು ನಾವು ಇರೋ ಸ್ಥಿತಿಗಿಂತ ಇನ್ನೊಂದು ಸ್ಥಿತಿಗೆ ಹೋಗ್ಬೇಕು ಅಂತ ಆಸೆ ಪಡುವಂತ ಜನ ಬೇಕು ಸರ್. ಆ ಹಿತೈಷಿಗಳು ಎಲ್ಲರೂ, ನಾನಾ ಕಾರಣ ಅಂತ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಬಿಗ್ ಥ್ಯಾಂಕ್ ಯು ಆಲ್. ಐ ಲವ್ ಯು. ನನ್ನ ಚಿತ್ರಗಳನ್ನ ನೋಡುವಂತ ಪ್ರತಿಯೊಬ್ಬರಿಗೂ, ಈ ಕಾರ್ಯಕ್ರಮನ ಈಗ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ, ಐ ಮೀನ್ ಎವ್ರಿಬಡಿ, ಥ್ಯಾಂಕ್ ಯು, ಐ ಲವ್ ಯು. ಸೂಪರ್. ನಮ್ಗೆ ಇನ್ನೂ ಕೆಲವ್ರನ್ನ ಕರಿಬೇಕು ತುಂಬಾ ಆಸೆ ಇತ್ತು ಸರ್. ಅಂಬರೀಶ್ ಸರ್ನ ಇಲ್ಲಿ ಕೂರಿಸ್ಬೇಕು ಅಂತ ನಾವು ಜೊತೆಗೆ ಹೋಗಿದ್ವಿ ಅಂಬರೀಶ್ ಸರ್ನ ಮೀಟ್ ಮಾಡಕ್ಕೆ.
ಭಾರತೀಯಮ್ಮನ ಕರಿಬೇಕು, 50 ಇಯರ್ಸ್ ಆಗಿದೆ. ಸರೋಜಮ್ಮ, ಲೀಲಕ, ಜಯಂತಿಯಮ್ಮ, ಇನ್ನೂ ಎಷ್ಟೊಂದು ಸಾಧಕರಿದ್ದಾರೆ. ಅಂಡ್ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತ ಎಷ್ಟೊಂದು ಸಾಧಕರ ಬಯೋಡೇಟಾ ಬಂದಿದೆ. ಅವ್ರನ್ನೆಲ್ಲ ಕೂರಿಸ್ಬೇಕು ಅಂತ ಆಸೆ ಇತ್ತು. ನಾವು 24 ಎಪಿಸೋಡ್ಗೆ ಕಮಿಟ್ ಆಗ್ಬಿಟ್ಟಿದ್ವಿ ಸೀಸನ್ನ. ಹಾಗಾಗಿ ಇಲ್ಲಿ ಮುಗಿಸ್ತಾ ಇದೀವಿ. ಅವ್ರೆಲ್ರಿಗೂ ಆ ಸಾಧಕರನ್ನ ಒಬ್ಬೊಬ್ಬರಾಗಿ ಖಂಡಿತವಾಗ್ಲು ಸೀಸನ್ 2 ಮುಂದೆ ಬರುತ್ತೆ, ಅದ್ರಲ್ಲಿ ಕರೆಸ್ತೀನಿ. ಅಲ್ಲಿವರೆಗೂ ನಮ್ಮ ಎಲ್ಲಾ ಸಾಧಕರಿಗೂ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಪರ್ಸನಲಿ ನನ್ನ ನಮನಗಳು. ಇಡೀ ತಂಡ, ಇಲ್ಲಿ ಬಂದಂಥ ಎಲ್ಲ ಸಾಧಕರು ಸೇರಿ ನಿಮಗೆ ಒಂದು ಟ್ರಿಬ್ಯೂಟ್ ತರ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಆಡಿಯೋ ವಿಡಿಯೋನ ನೋಡ್ಕೊಂಬರೋಣ. ಹಾಯ್ ರಮೇಶ್. ಹಾಯ್ ರಮೇಶ್ ಸರ್. ಹಲೋ ರಮೇಶ್ ಸರ್. ನಮಸ್ತೆ ರಮೇಶ್ ಸರ್. ಹಾಯ್. ಹಾಯ್ ಮಚಾ, ಹೌ ಆರ್ ಯು? ರಮೇಶ್ ಅರವಿಂದ್ ಅನ್ನ ಒಂದು ಹೆಸರು ಕೇಳಿದ್ರೇನೆ ನಮ್ಮ ಕಣ್ಣು ಮುಂದೆ ಬರೋದು ಒಂದು ನಗುಮುಖ, ಒಂದು ಪಾಸಿಟಿವ್ನೆಸ್. ಕಂಪ್ಲೀಟ್ ಪ್ಯಾಕೇಜ್ ಆಫ್ ಟ್ಯಾಲೆಂಟ್, ಎನರ್ಜಿ ಅಂಡ್ ಸಿಂಪ್ಲಿಸಿಟಿ. ತುಂಬಾ ಸರಳವಾದ ವ್ಯಕ್ತಿ, ಎಲ್ಲರಿಗೂ ಬಹಳ ಪ್ರಿಯವಾದ ವ್ಯಕ್ತಿ, ಒಂದು ಪರ್ಫೆಕ್ಟ್ ಜೆಂಟಲ್ಮನ್ ಅಂತ ಹೇಳ್ಬೋದು. ರಮೇಶ್ ಅರವಿಂದ್ ಇಸ್ ಎವರ್ ಗ್ರೀನ್ ಹೀರೋ. ನಿಮ್ಮ ಹಳೆ ಸಿನಿಮಾಗಳಲ್ಲಿ ಹೆಂಗಿದ್ದೀರೋ ಈಗಲೂ ಹಾಗೆ ಇದ್ದೀರಾ. ಐ ಥಿಂಕ್ ದಿಸ್ ನೋ ಚೇಂಜಸ್. ಒಂದು ರಿಂಕಲ್ ಕೂಡ ಜಾಸ್ತಿ ಆಗಿಲ್ಲ ನಿಮಗೆ. ಐ ಡೋಂಟ್ ನೋ ಹೌ ಯು ಮೇಂಟೈನ್. ಯಾವಾಗಲೂ ಖುಷಿಯಾಗಿ ನಡ್ಕೊಂಡಿರ್ತೀರಾ. ಐ ಥಿಂಕ್ ನಿಮ್ಮ ಯೂತ್ಫುಲ್ನೆಸ್ಗೆ ಅದೇ ಸೀಕ್ರೆಟು. ಒಬ್ಬ ನಿರ್ದೇಶಕ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರಲ್ಲಿ ಯು ಆರ್ ಟೂ ಮಚ್ ಸಿನ್ಸಿಯರ್. ಈಸ್ ಅ ವಂಡರ್ಫುಲ್ ಥಿಂಕಿಂಗ್ ಆಕ್ಟರ್. ಅಂದ್ರೆ ಒಂದು ಚಿಂತನಶೀಲ ನಟ ಆತ, ಒಬ್ಬ ಯಶಸ್ವಿ ನಿರ್ದೇಶಕ, ಸದಾ ಹೊಸತಿಗಾಗಿ ಚಡಪಡಿಸುವಂತಹ ಕಲಾವಿದ ರಮೇಶ್. ನಿಮ್ಮ ಜೊತೆಲಿ ಕೆಲಸ ಮಾಡೋದಾಗ್ಲಿ ಅಥವಾ ನಿಮ್ಮ ಜೊತೆಲಿ ಇರೋದಾಗ್ಲಿ ನಮಗೂ ಒಂದು ಸಾಕಷ್ಟು ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮಲ್ಲಿರೋ ಆ ಪೇಷನ್ಸ್ ಇದೆಯಲ್ಲ, ನೀವು ಇನ್ವಾಲ್ವ್ ಆಗೋದು ಆ ಪಾತ್ರಕ್ಕೆ, ಇದೆಲ್ಲ ನನಗೆ ಭಾರಿ ಖುಷಿ ಕೊಡ್ತು. ನಾನು ತುಂಬಾ ಕಲಿತೆ ನಿಮ್ಮನ್ನ ನೋಡಿ. ಐ ನೆವರ್ ಸೀನ್ ಸೋ ಹಂಬಲ್, ಸ್ವೀಟ್ ಪರ್ಸನ್, ಬಟ್ ಮೋರ್ ದನ್ ದಟ್ ಇಂಟೆಲಿಜೆಂಟ್ ಅಂಡ್ ಇಂಟ್ರೆಸ್ಟ್ ಇನ್ ಆಲ್ ಥಿಂಗ್ಸ್ ಆಫ್ ಆಲ್. ಅನ್ಬಿಲೀವಬಲ್ ಫೆಲೋ ಯು ಆರ್. ಅವರ ಗುಣ ಅಂತೂ ಹಾಲಿಗಿಂತಲೂ ಬಿಳುಪಾದ್ದು. ಅಜಾತ ಶತ್ರು ಅನ್ನೋ ತರ ನೀವು ಎಲ್ರೂ ಪ್ರೀತಿಯಿಂದ ಮಾತಾಡಿಸಿ ಎಲ್ಲರ ಜೊತೆ ಕ್ಲೋಸ್ ಆಗಿದ್ದೀರಾ. ರಾಜ್ಕುಮಾರ್ ಅವರ ನಂತರ, ಅನಂತ್ನಾಗ್ ನಂತರ ಅಥವಾ ವಿಷ್ಣುವರ್ಧನ್, ಈ ರೀತಿಯಾಗಿ ಕೌಟುಂಬಿಕವಾಗಿ ಎಲ್ಲ ವರ್ಗದ ಎಲ್ಲ ವಯಸ್ಸಿನ ಜನ ಕೂತು ನೋಡಿ ಆನಂದ ಪಡ್ತಕ್ಕಂಥ ಸಿನಿಮಾಗಳಲ್ಲಿ ಭಾಗವಹಿಸಿದ್ದೀರಾ, ಮಾಡಿದ್ದೀರಾ. ಇನ್ನೂ ಒಳ್ಳೆ ಕೆಲಸಗಳು ಕನ್ನಡ ಚಿತ್ರರಂಗಕ್ಕೋಸ್ಕರ ನೀವು ಮಾಡಿ ಅಂತ ಹಾರೈಸ್ತೀನಿ ಸರ್. ನಿಮ್ಮ ಉತ್ಸಾಹ ಇದೆಯಲ್ಲ ಜೀವನದ್ದು, ಅದೇ ನಿಮ್ಮನ್ನು ಕಾಪಾಡುತ್ತೆ ಯಾವಾಗಲೂ. ಹ್ಯಾಟ್ಸ್ ಆಫ್ ಟು ಯು. ಕೀಪ್ ರಾಕಿಂಗ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್. ಓ ಥ್ಯಾಂಕ್ ಯು. ಹಾ, ಇಗ್ನಿಷನ್ ಆಫ್ ಆಯ್ತು ಸರ್. ಮತ್ತೆ ನಮ್ದು ಲಾನ್ ಆಗೋಯ್ತದ ನೋಡಿ. ಈಗ ಅವರೆಲ್ಲರೂ ಒಳ್ಳೆತನ, ನನ್ನಲ್ಲಿ ಒಳ್ಳೆತನ ಕಾಣ್ತಾ ಇದೆ ಅನ್ಸುತ್ತೆ. ಥ್ಯಾಂಕ್ ಯು ಆಲ್. ಐ ಲವ್ ಯು. ಥ್ಯಾಂಕ್ ಯು. ಈಗ ಇಲ್ಲಿ ಬಂದು ಕೂತಂಥ ಎಷ್ಟೋ ವ್ಯಕ್ತಿಗಳ ಫ್ಯಾಮಿಲಿ ಫೋಟೋನ ತೆಗೆಸಿ ಇಲ್ಲಿ ನೇತು ಹಾಕಿದಿರಿ. ಈಗ ತಮ್ಮ ಸರದಿ. ರೈಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಎಲ್ಲರೂ ಬರಬೇಕು. ನಿಮಗೋಸ್ಕರ ಇಡೀ ಜಿ ಟಿವಿ ತಂಡ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಸಾಧಕನು, ಅವರೆಲ್ಲರ ಪರವಾಗಿ ಒಂದು ಗಿಫ್ಟ್ ಬರ್ತಿದೆ ನಿಮಗೆ. ನಿಮ್ಮದೇ ಪೇಂಟಿಂಗ್. ಅದನ್ನು ದಯವಿಟ್ಟು ತಾವು ಸ್ವೀಕರಿಸಬೇಕು. ಎಲ್ರಿಗೂ ಕೊಟ್ಟಿದ್ದೆ ಆಯ್ತು. 26 ವಾರದಿಂದ ಒಂದ್ಸತಿ ತಗೊಳ್ಳಿ. ಇದು ಯೂನಿಬಿಕ್ ಕಡೆಯಿಂದ. ಎಸ್, ಬಿಕ್ಲಿಷಿಯಸ್ ಹ್ಯಾಂಪರ್. ಇದು ಕ್ವಿಕ್ ಹೀಲ್ ಕಡೆಯಿಂದ ಜಲ್ದಿ ವಾಸಿ ಆಗುವಂತ ಒಂದು ಸಂಸ್ಥೆ. ಈಗ ಟೆಂಪ್ರರಿ ಡ್ರೈವರು ಇಗ್ನಿಷನ್ ಆಫ್ ಮಾಡಾಯ್ತು. ನಾನು ಹೇಳಿದೆ ಸರ್, ಕಿಟಕಿಲಿ ಒಂದ್ಸತಿ ಬಗ್ ನೋಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ರೂವಾರಿ ನೀವು ಸೀಟಲ್ಲಿದ್ದೀರಾ. ಇದನ್ನ ನಾನು ಎಂಡ್ ಮಾಡೋದು ನನಗಷ್ಟು ಸರಿ ಕಾಣಲ್ಲ. ಯಾಕಂದ್ರೆ ಅಷ್ಟು ದಿನಗಳ ಕಾಲ ನೀವು ಓಡಿಸ್ಕೊಂಬಂದು ಬಸ್, ಅದು ನಿಮ್ಮ ಬಸ್ಸನ್ನ ಮತ್ತೆ ನಿಮ್ಮನ್ನ ಇಲ್ಲಿ ಬಿಡ್ತೀನಿ. ನೀವು ಕುತ್ಕೊಂಡಾರು ಕುತ್ಕೊಳ್ಳಿ, ನಿಂತ್ಕೊಂಡಾರು. ಇಡೀ ಕಾರ್ಯಕ್ರಮ ಒಂದು ಕೊನೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇಟ್ಟು ನೀವೇ ಮುಗಿಸ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಭಟ್ರೆ. ಸ್ಪೆಷಲ್ ಥ್ಯಾಂಕ್ಸ್. ಇದ್ರ ಖುಷಿ ಅಂತ ಹೇಳ್ಬೇಕಾ ಅಥವಾ ಐ ಫೀಲ್ ಸೋ ಆಕ್ವರ್ಡ್. ಒಂದ್ ಕಡೆ ಮುಜುಗರ ಆಗ್ತಾ ಇದೆ. ಬಟ್ ಇವತ್ತು ನನಗೆ ಒಂದು ಸರ್ಪ್ರೈಸ್ ಕೊಟ್ರು.
ನನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆಸಿದ್ದಾರೆ. ನನ್ನ ವಂಡರ್ಫುಲ್ ಫ್ಯಾಮಿಲಿಲಿದೆ. ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ರಮೇಶನ ಫ್ಯಾಮಿಲಿ ಫೋಟೋ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫ್ಯಾಮಿಲಿ. ಕಾರ್ಯಕ್ರಮ ನಾವು ಶುರು ಮಾಡೋದಕ್ಕೆ ಮುಖ್ಯವಾದ ಕಾರಣ ಮೈನ್ಲಿ ಯಂಗ್ಸ್ಟರ್ಸ್ ಏನೇನು ಸಾಧನೆ ಮಾಡಬೇಕು ಅಂತ ನಿಮ್ಮೆಲ್ರಿಗೂ ಒಂದು ಸಣ್ಣದಾಗ ಒಂದು ಕಿಡಿ ನಿಮ್ಮಲ್ಲಿ ಎಲ್ಲ ಒಂದ್ ಕಡೆ ಸಣ್ಣದೊಂದು ನಾವು ಇಗ್ನೈಟ್ ಮಾಡಿದ್ರೆ ಅದು ಕಾಡ್ ಬೆಂಕಿ ಆಗುತ್ತೆ, ನೀವು ಒಂದು ಅದ್ಭುತ ಸಾಧನೆಗಳನ್ನ ಮಾಡ್ತೀರಾ ಅನ್ನೋದು ನನ್ನ ನಂಬಿಕೆ ಅದಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಇದೇ ಒಂದು ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಎಲ್ಲಾ ಫ್ಲಾಶ್ ಬ್ಯಾಕ್ಸ್ ನೋಡಿದ್ವಿ. ಇದು ಹಿಂದಕ್ಕೆ ಹೋಗಿ ಪಾಸ್ಟ್ ಹೋಗ್ತಿತ್ತು, ಫ್ಯೂಚರ್ಗೆ ಹೋಗ್ತಿತ್ತು, ನಿಮ್ಮ ಗೆಳೆಯರನ್ನ ತರಿಸ್ತಾ ಇತ್ತು. ಅಂತ ವಂಡರ್ಫುಲ್ ಟೈಮ್ ಮೆಷಿನ್ ಆಗಿದ್ದು ಈ ನಮ್ಮ ವೀಕೆಂಡ್ ಟೆಂಟ್. ಅಲ್ಲಿ ಸರ್ಪ್ರೈಸ್ ಗೆಸ್ಟ್ ಬರೋರು. ಅವ್ರ ಮುಖದಲ್ಲಿ ಕಂಡಂತ ಆಶ್ಚರ್ಯ, ಇದೆಲ್ಲದಕ್ಕಿಂತ ಈ ವಂಡರ್ಫುಲ್ ಆ ಚೇರಲ್ಲಿ ಆ ಹಿರಿಯರೆಲ್ಲ ಬಂದು ಕೂರೋರು. ಮೇನ್ಲಿ ನಾನು ಮೊದಲನೇ ದಿನ ಈ ಪ್ರೋಗ್ರಾಮ್ ಮಾಡಿದಾಗಲೇ ಹೇಳಿದೆ, ಈ ಚೇರಲ್ಲಿ ಕೂತ್ಕೋಬೇಕು ಅಂದ್ರೆ ನೀವು ಜನಪ್ರಿಯ ವ್ಯಕ್ತಿ ಅಂತಾನೋ ಅಥವಾ ಪ್ರಭಾವಶಾಲಿ ಅಂತಾನೋ ಅಥವಾ ಶ್ರೀಮಂತರು ಅನ್ನೋ ಕಾರಣಕ್ಕಾಗಿ ನಾವಿಲ್ಲಿ ನಿಮ್ಗೆ ಕೂರ್ಸಕ್ಕೆ ಇಷ್ಟಪಡಲ್ಲ. ಇಫ್ ಯು ಆರ್ ಹ್ಯೂಮನ್ ಬೀಯಿಂಗ್ ನೀವು ಇಲ್ಲಿ ಕೂರಿಸ್ತೀವಿ ಅಂತ ಅರ್ಹರು ಹಲವರು ಈ ಚೇರಲ್ಲಿ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಅವರೆಲ್ರಿಗೂ ವೆರಿ 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 ಬಿಗ್ ಥ್ಯಾಂಕ್ ಯು. ಕೊನೆಗೆ ಸರ್ಪ್ರೈಸ್ ಆಗಿ ನನ್ನನ್ನು ಕೂರಿಸ್ಬಿಟ್ರು. ಥ್ಯಾಂಕ್ಸ್ ಟು ರಾಘು ಅಂಡ್ ಟೀಮ್ ಫಾರ್ ದ್ಯಾಟ್. ಇನ್ನು ನಾನು ಹೇಳಿದಾಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಷ್ಟೊಂದು ಜನ ಸಾಧಕರಿದ್ದೀರಿ. ನಿಮ್ಮನ್ನೆಲ್ಲರೂ ಇಲ್ಲಿ ಕೂರಿಸ್ಬೇಕು, ನಿಮ್ಮ ಕಥೆಗಳನ್ನ ನಮ್ಮ ಜನಕ್ಕೆ ಹೇಳ್ಬೇಕು, ನಿಮ್ಮಿಂದ ಇನ್ನೊಬ್ರು ಯಾರೋ ಅವ್ರ ಸ್ಫೂರ್ತಿ ಪಡಿಬೇಕು ಅನ್ನೋದೇ ನಮ್ಮ ಆಸೆ. ರೈಟ್, ಬರ್ತೀನಿ, ಮುಂದಿನ ಸೀಸನ್ ಸಿಗ್ತೀನಿ. ಕೊನೆಗೆ 24 ಸಂಚಿಕೆಯಲ್ಲಿ ಕೊನೆಗೆ ಅನಿಸ್ತಾ ಇರೋದು ನೆಮ್ಮದಿಗಿಂತ ದೊಡ್ಡ ಸಾಧನೆ ಇಲ್ಲ. ಹಾಗಾಗಿ ಆ ನೆಮ್ಮದಿ ನಿಮ್ಮ ಬಾಳಲ್ಲಿ ಸಿಗ್ಲಿ. ಕನ್ನಡದಲ್ಲಿ ನಿಮ್ಮ ಮುಖ ನೋಡಿದಾಗ ನಿಮಗೆ ಖುಷಿ ಆಗಬೇಕು. ನೀವು ಯಾವ ತರ ವ್ಯಕ್ತಿ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಮಾಧಾನ ಇರಬೇಕು. ನೀವು ಮಾಡುವಂತ ಯೋಚನೆಗಳು, ನೀವು ಆಡುವಂತ ಮಾತುಗಳು, ನೀವು ಮಾಡುವಂತ ಕೆಲಸಗಳು ಎಲ್ಲವೂ ಒಂದೇ ಆಗಿದ್ರೆ ಅದೇ ನೆಮ್ಮದಿಯ ಗುಟ್ಟು, ಅದೇ ಯಶಸ್ಸಿನ ಗುಟ್ಟು. ಆ ನೆಮ್ಮದಿ ನಿಮಗೆ ಸಿಗ್ಲಿ. ಗಾಡ್ ಬ್ಲೆಸ್ ಯು. Radio partner 92.7 Big FM.